ಪಾನಿಪುರಿ ಅವನಿಗೆ GST ನೋಟಿಸ್ ಬಂದಿದೆ, ನೋಡಿದ್ದೀರಾ ಯಾರಾದರೂ? ಎಲ್ಲ ಕಡೆ. ಹೌದಾ? ಅಂದರೆ ಏನಾಗಿದೆ, ಪಾನಿಪುರಿ ಏನು ಮಾಡ್ತಾರೆ, ಮಾರ್ದವರೆಲ್ಲ UPI ಇಂದ ಪೇಮೆಂಟ್ ತೊಗೋತಾರಲ್ಲ. ಸೊ ಹಾ. ಆ ಗುರು UPI ಇಂದ ತೊಗೊಂಡಿದ್ದಾನೆ ಅನ್ಸುತ್ತೆ. ಸೊ ಅವನದು ರೆವೆನ್ಯೂ 40 ಲಕ್ಷ ಇದೆ. ಅಬ್ಬಾ ಪಾನಿಪುರಿ ದೇವ್ರೇ. ಅಂಗಡಿ. GST ನಿರ್ಮಲಾ ಆಂಟಿ ಎನಿವೇಸ್ ಒಬ್ರಿಗೂ ಬಿಡ್ತಿಲ್ಲ, ಈ ಗುರುಗಳಿಗೆ ಬಿಡ್ತಾರ? 40 ಲಕ್ಷದ ಇದಕ್ಕೆ ರೆವೆನ್ಯೂಗೆ GST ನೋಟಿಸ್ ಕಳಿಸಿದ್ದಾರೆ ಅವನಿಗೆ. ಗುರುವೇ ನೀನು GSTನೇ ಫೈಲ್ ಮಾಡಿಲ್ಲ ಅಂತ. ಅವನ ಹತ್ರ GST ನಂಬರ್ ಆದ್ರೂ ಆಯ್ತಾ ಇಲ್ವಾ? GST ನಂಬರ್ ಏನೋ ಅವನ ಹತ್ರ ಅಕೌಂಟ್ ಆಗಿದ್ದೆ, ಇವಾಗ ಇಲ್ಲ ಅಂದ್ರೆ ಅವನು ಎಲ್ಲ ಕ್ಯಾಶೇ ತಗೋತಿದ್ದ ಮುಂಚೆಯಿಂದ. ಆಗಿದ್ರೆ ಅವರು ನೋಟಿಸ್ ಕಳ್ಸಿರ್ತಾರೆ, ಅದು ಅಡ್ರೆಸ್ ಆದ್ರೂ ಕರೆಕ್ಟ್ ಇರುತ್ತಾ? ಅವನು ಯಾವ್ದೋ ಊರಿಂದ ಬಂದಿರ್ತಾನೆ, ಇಲ್ಲೆಲ್ಲೋ ಇರ್ತಾನೆ. ಇನ್ನೊಂದ್ ಸ್ವಲ್ಪ ಬೆಳೆದ ಅಂದ್ರೆ ಇನ್ನೊಂದು ಮನೆ ನೋಡ್ಕೊಂಡಿರ್ತಾನೆ ಅವನು. ಇನ್ನೊಂದು ಏರಿಯಾ ನೆಕ್ಸ್ಟ್ ಶಿಫ್ಟ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಇನ್ನ ಟೀ ಅಂಗಡಿಯವ್ರು ಕಳಿಸ್ತಾರೆ, IT ಕಂಪನಿ ಪಕ್ಕ ಟೀದವರು. ಇಷ್ಟ ದಿನ ಐ ಟಿ ಅವರು ಈ ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಮೇಲೆ ರೈಡ್ ಮಾಡೋದ್ ನೋಡ್ತಿದ್ವು. ಇವಾಗ ಪಾನಿಪುರಿ ಅಂಗಡಿಯವರು, ಟೀ ಅಂಗಡಿಯವರು, ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಅಲ್ಲ, ನೋಟಿಸ್. ನೀನು ತಿಳ್ಕೋರು ಎಷ್ಟು ಕೆಳಗಡೆಯಿಂದನೂ ಶುರು ಮಾಡ್ತಿದ್ದಾರೆ ಅಂತ. ಯಾರನ್ನು ಬಿಡಂಗಿಲ್ಲ, ನನಗೆ ಎಲ್ರೂ ದುಡ್ಡು ಬೇಕು ನಂಗೆ ಅಂತ ನಿಂತಿದ್ದಾರೆ ಅವರು. ಆದರೆ ಯೋಚನೆ ಮಾಡು, 40 ಲಕ್ಷ ಒಬ್ಬ ಪಾನಿಪುರಿಯವನಂದ್ರೆ ಎಷ್ಟು, ಯಾವ ಲೆವೆಲ್ಗೆ ಮಾರಿರ್ಬೇಕು ಅವನು, ಬಿಸ್ನೆಸ್ ಯಾವ ಲೆವೆಲ್ಗೆ ಇರಬೇಕು. ದಿನಕ್ಕೆ ಎಷ್ಟು ಮಾಡ್ತಾನ ಅವನು ಅಂದ್ರೆ? IT ನವರೇ ಎದ್ಕೊಂಡ್ಬಿಡ್ತಾರೆ, ನಮ್ದೇ ಇಲ್ಲಲ್ಲ ರೆವಿನ್ಯೂ ಇಷ್ಟು ಅಂತ. ನಾವ್ ರೇಡ್ ಮಾಡಿದ್ರೆ ಇಷ್ಟು ಸಿಗಲ್ವಲ್ಲ ಗುರು ನಂಗೆ. ಇಲ್ಲ ಇವರು ಇಲ್ಲಿ ಎಲ್ಲೆಲ್ಲೋ ಬೆಂಗಳೂರಲ್ಲಿ IT ಆಫೀಸ್ ಇರ್ತಾವಲ್ಲ, ಅಲ್ಲಿ ಅಕ್ಕಪಕ್ಕ ಟೀ ಅಂಗಡಿಯವ್ರು ಇಟ್ಟಿರ್ತಾರೆ. ಇವ್ ಪಾಪ IT ನವರು ಟೆನ್ಷನಲ್ಲಿ ಡೈಲಿ ಒಂದೊಂದು ಪ್ಯಾಕ್ ಸಿಗರೇಟ್ ಹೊಡಿತಾರೆ, ಪ್ಲಸ್ ಅದ್ರ ಜೊತೆ ಟೀ. ಇಲ್ಲಿ ಇದ್ದ ಅವನು ನನಗೆ ಗೊತ್ತು, ಅವ್ರು ಎವರೇಜ್ ಒಂದು 20,000 ಮೇಲೆ ಬಿಸ್ನೆಸ್ ಮಾಡ್ತಿದ್ದ ಅವನಿಗೆ ದಿನಕ್ಕೆ. ಇವನು ಏನೋ ಮೋಟೋ ಬ್ಲಾಗರ್ ಒಂದು ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ರೋಡ್ ಎಲ್ಲ ಇರುತ್ತಲ್ವಾ, ಎಲ್ಲೆಲ್ಲಿ ಪಾಟ್ ಹೋಲ್ ಬರುತ್ತಲ್ಲ, 18% GST, 18% GST, 18% GST. ಫುಲ್ಲು ಒಂದ್ ಎಷ್ಟೋ ಕಿಲೋಮೀಟರ್ ಹೋಗೋಣ ಅವನು ಹಂಗೇನೆ, ಎಲ್ಲಿ ಪಾಟಲ್ ಬರುತ್ತೆ 18% GST, 18% GST. ಅದೇನಾಗೈತೆ ಗೊತ್ತಾ, ರೋಡ್ ಹಾಕೋರ್ ಕಾಂಟ್ರಾಕ್ಟರ್ಗೆ GST ಹಾಕೋರೆ, ಅದಕ್ಕೆ ಕಾಂಟ್ರಾಕ್ಟರ್ ಅಷ್ಟು ಕಟ್ ಮಾಡವ್ನೆ 18%. ಅವನು ಅಷ್ಟು ತಿಂದ್ಬಿಟ್ಟವ್ರೆ GST ನ, ಪಾಟ್ ಹೋಲ್ಗೆ ನನ್ GST. ಅದೇ 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 GST. ಈಗ ಕಾಮಿಡಿ, ಎಲ್ಲರಿಗಿಂತ ಕಾಮಿಡಿ ಆಗಿದ್ದು ಅಂದ್ರೆ ಪಾಪ್ಕಾರ್ನ್ ಮೇಲಿನ GST. ಏನಂತಾರೆ, ನಮಗೆ ಬರೀ ಸಾಲ್ಟೆಡ್ ಪಾಪ್ಕಾರ್ನ್ ಆದರೆ ಬೇರೆ, ಇನ್ನೊಂದು ನಾರ್ಮಲ್ ಪಾಪ್ಕಾರ್ನ್ ಆದ್ರೆ 5%, ಸಾಲ್ಟೆಡ್ 12%, ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ಗೆ 18%. ಈ ಕಾಮಿಡಿ ನೋಡಿ ಜನ ಅಂದ್ಬಿಟ್ರು, ಚೆನ್ನೈನಲ್ಲಿ ಸ್ವೀಟ್ ಸಾಂಬಾರ್ ಮಾಡಲ್ಲ ಆಯ್ತಾ, ಅದಕ್ಕೆ ಚೆನ್ನೈ ಸಾಂಬಾರ್ ತಗೊಂಡ್ರೆ 5%, ಬೆಂಗಳೂರಲ್ಲಿ ಸಾಂಬಾರ್ ತಗೊಂಡ್ರೆ 18% ಅಂತ. ಅದ್ರ 90% ನನಗೆ ಗೊತ್ತಿರಂಗಿದ್ದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿತ್ತಲ್ಲ, ಎಲ್ಲ ಕಡೆ ಇದ್ದಿದ್ದು ತಮಿಳ್ನಾಡಾದ್ರೆ 5%, ಬೆಂಗಳೂರು ಆದರೆ 18% ಅಂತಾನೆ ಮಾತಾಡಿದ್ದು. ಅಲ್ಲಿ ಕಡಿಮೆ ಸ್ವೀಟ್ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ ಅಂತ. ಸೊ ಸ್ವೀಟ್ ಬೇಸ್ಡ್ ಮೇಲೆ ಎಲ್ಲ ಅದ್ರ ಮೇಲೆ ಆಡಿದ ಕಂಟೆಂಟ್ ಮೇಲೆ ಮೇನ್ ಬೇಸ್ ಇರೋದು ಪಾಪ್ಕಾರ್ನ್ ತಾನೆ ಆಯ್ತಾ. ಪಾಪ್ಕಾರ್ನ್ ಮೇಲೆ ಹಾಕು, ಅದ್ರ ಒಳಗಡೆ ಹಾಕೋ ಇಂಗ್ರೀಡಿಯೆಂಟ್ಸ್ ಮೇಲೆ ಯಾಕೆ ಕನ್ಸಿಡರ್ ಮಾಡ್ತಿದ್ಯಾ? ದೋಸ್ ಆರ್ ಮಿನಿಮಲ್. ಬಿರಿಯಾನಿಗೆ ಹಂಗಾರೆ 28% ಟ್ಯಾಕ್ಸ್. ಯಾವುದಕ್ಕೆ? ಸ್ಪೈಸಸ್ ಬಿರಿಯಾನಿಗೆ ಸ್ಪೈಸಸ್ ಎಲ್ಲ ಹಾಕಿರ್ತಾರಲ್ಲ, ಅದು ಕಾಸ್ಟ್ಲಿ ಐಟಮ್ ಅಲ್ವಾ, ಅದು ರಿಚ್ ಪೀಪಲ್ ತಿನ್ನೋದು ಅಂತ ಅನ್ಬಿಟ್ಟು ಬೇಕಾದ್ರೆ ಅದಕ್ಕೂ 28% ಟ್ಯಾಕ್ಸ್ ಹಾಕಿದ್ರು ಹಾಕ್ತಾರೆ. ಕೋಳಿಗೆ ಹಾಕಿಲ್ವಾ ಟ್ಯಾಕ್ಸು? ಮೊಟ್ಟೆಗೆ ಎಷ್ಟು ಪರ್ಸೆಂಟ್, ಕೋಳಿಗೆ ಎಷ್ಟು ಪರ್ಸೆಂಟ್? ಅಲ್ಲ, ಕೋಳಿಗೆ ಬೇರೆ ಹಾಕ್ತಾರೆ, ಲೆಗ್ ಪೀಸಿಗೆ ಬೇರೆ, ಬಾಕಿದಕ್ಕೆ ಬೇರೆ ಅಂತ. ಚೆಸ್ಟ್ ಪೀಸಿಗೆ 12%, ಲೆಗ್ ಪೀಸಿಗೆ 18%, ಬೇರೆ ಮಾಂಸಕ್ಕೆ 8%, ಬೋನ್ಲೆಸ್ಗೆ 28%. ದೇವ್ರೇ, ಆ ಅಮ್ಮ ಇನ್ನು ದೊಡ್ಡ ಕಾಮಿಡಿ ಮಾಡಿದ್ರು ಅಂತಂದ್ರೆ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ಮೇಲೆ ಬಂದ್ಬಿಟ್ಟವ್ರ ಈಗ, ಅದಕ್ಕೂ ಕಲ್ಲಾಕ್ತವ್ರೆ. ಇಲ್ಲ ಭಾರ ಅಲ್ಲ,
ಅವರು ಎಕ್ಸ್ಪ್ಲೇನ್ ಮಾಡಿ ತಪ್ಪಾಗಿ ಮಾಡ್ಬಿಟ್ಟಿದ್ದಾರೆ. ಅವರು ಹೌದು. ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನೀನು ಮಾರ್ಕೊಂಡ್ಬಿಟ್ಟೆ, ನಾನು ಮಾರ್ತಿದ್ದೀನಿ ನೀನು ತಗೋತಿದ್ಯಾ. ಅವ್ರಿಗೇನು ಜಿ ಎಸ್ ಟಿ ಇಲ್ಲ, ಅವ್ರದ್ದೇನು ಹೇಳ್ತಿಲ್ಲ. ಅವ್ರು ಏನು ಹೇಳ್ತಿರೋದು ಅಂದರೆ ಥರ್ಡ್ ಪಾರ್ಟಿ ಸರ್ವಿಸಸ್, Cars24 ಇದೆ ಎಕ್ಸಾಂಪಲ್. ಅವರು ನಿನ್ನ ಕಾರ್ನ 5 ಲಕ್ಷಕ್ಕೆ ತೊಗೊಂಡು ಅದಕ್ಕೆ ರಿಪೇರಿ ಮಾರಿ 8 ಲಕ್ಷಕ್ಕೆ ಮಾರಿದರು. ಸೊ ಅವ್ರ ಪ್ರಾಫಿಟ್ ಏನು ಬಂತು, ಅರೌಂಡ್ ಅವ್ರು 1.5 ಲ್ಯಾಕ್ ಪ್ರಾಫಿಟ್ ತೋರಿಸಿದ್ದಾರೆ, ಎಲ್ಲ ಎಕ್ಸ್ಪೆನ್ಸಸ್ ಮಾಡಿ ಅವ್ರು ಮಾಡಿ. ಸೊ ಆ 1.5 ಲ್ಯಾಕ್ ಮೇಲೆ ಇದು ಜಿ ಎಸ್ ಟಿ ಬೀಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ಅವಳ ಆಂಟಿ ಎಕ್ಸ್ಪ್ಲೇನ್ ಏನು ಮಾಡಿದ್ಲು, 12 ಲಕ್ಷದ ಕಾರ್ ಇರುತ್ತೆ, ನೀವು 9 ಲಕ್ಷಕ್ಕೆ ಮಾರ್ತೀರಾ, ಅದಕ್ಕೆ 3 ಲಕ್ಷದ ಏನು ಬರುತ್ತಾ ಅದಕ್ಕೆ ನಿಮಗೆ ಜಿ ಎಸ್ ಟಿ ಎಲ್ಲ ಜನ ಕೂಗೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಲಾಸ್ ಆದರೂ ಜಿ ಎಸ್ ಟಿ ಕೇಳ್ತಾರಲ್ಲ ಇವ್ರು ಫಸ್ಟ್ ಇದರಲ್ಲಿ ಅಂತ. ಪ್ರಾಫಿಟ್ ಮೇಲಿರೋ ಜಿ ಎಸ್ ಟಿ, ಇವ್ರು ಲಾಸಲ್ಲೂ ಕೇಳ್ತಾರಲ್ಲ ಅಂತ. ಹೇಳಿದ ರೀತಿ ಚೆನ್ನಾಗಿತ್ತದು. 12 ಲಾಕ್ತೆ ಖರೀದಾ, 9 ಲಾಕ್ತೆ ಬೇಚಾ, 3 लाख पर जीएसटी लगेगा, 3 लाख के ऊपर जीएसटी लगेगा. ನಂಗೆ ಅದ್ ನೋಡಿ ನಕ್ಕು ಸಾಕಾಗೋಯ್ತು. ಏನ್ ಮಾಡ್ತಾರಪ್ಪ ಇವರು, ಅಷ್ಟು ದೊಡ್ಡ ಫೈನಾನ್ಸ್ ಇದಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದೇನೆ ನೆಟ್ಟಗ್ ಬರ್ತಿಲ್ಲ ಅಂತಂದ್ರೆ ಕಷ್ಟ ಇದೆ. ಈ ಮಟ್ಟಕ್ಕೆ ಟ್ಯಾಕ್ಸ್ ಹಾಕೊಂಡು ಜನರಿಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಪಾಪ್ಕಾರ್ನ್ ಮೇಲೆ 3 ತರ ಟ್ಯಾಕ್ಸ್ ಹಾಕವ್ರೆ ಅಲ್ವಾ, ಯಾವ ತರ ಡಿವೈಡ್ ಮಾಡವ್ರೆ. ಇದೇ ತರ ಈ ಟ್ಯಾಕ್ಸ್ ಹಾಕದ್ ಬದಲು ಇಂಡಿಯನ್ ಎಕನಾಮಿಕ್ ಗ್ರೋತ್ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಈ ತರ ಅಂತ. ಇಷ್ಟು ಬುದ್ಧಿ ಓಡಿಸೋದನ್ನ ಬರೀ ದುಡ್ಡು ಈಸ್ಕೊಳಕ್ ಮಾತ್ರ ಓಡಿಸ್ತವ್ರೆ, ಬೆಳೆಸೋದಕ್ಕೆ ಏನು ಓಡಿಸ್ತಾ ಇಲ್ಲ ಬುದ್ಧಿನ. ಪ್ರಾಬ್ಲಮ್ ಇರೋದು ಅವ್ರು ಟ್ಯಾಕ್ಸ್ ಹಾಕೋದ್ರ ಮೇಲಲ್ಲ, ಟ್ಯಾಕ್ಸ್ ಹಾಕ್ಲಿ, ಬಟ್ ನಮಗ್ ಪ್ರಾಬ್ಲಮ್ ಇರೋದು ಈ ಟ್ಯಾಕ್ಸ್ಗೂ ಮತ್ತೆ ಈ ಡೆವಲಪ್ಮೆಂಟ್ಗೂ ಏನ್ ಈ ಒಂದು ಕಂಪ್ಯಾರಿಸನ್ ಇದೆಯಲ್ಲ, ಇದು ಹಿಂಗಿದೆ. ಇದು ಟ್ಯಾಕ್ಸು, ಇದು ಡೆವಲಪ್ಮೆಂಟು. ಇಲ್ಲಿರುತ್ತೆ ನಮ್ ದೇಶ, ಯಾವಾಗ್ಲೂ ಟ್ಯಾಕ್ಸ್ ಇಲ್ಲಿ ಹೋಗುತ್ತೆ. ಸೊ ನಮ್ಮ ಹತ್ರ 100 ರೂಪಾಯಿ ಕಿತ್ಕೋತಾರೆ, ಅದರಲ್ಲಿ 1 ರೂಪಾಯಿದು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಜನಕ್ಕೆ ಹೊಟ್ಟೆ ಉರಿಯೋದು ಅಲ್ಲಿ. ಸೊ 99 ರೂಪಾಯಿ ನಂದಿ ಎಲ್ಲಿಗೆ ಹೋಗ್ತಿದೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಂದು ಇವಾಗ ನೀವ್ ಹೇಳ್ದಂಗೆನೆ ಪಾನಿಪುರಿ ಅವನ್ಗೆ ಟ್ರ್ಯಾಕ್ ಮಾಡ್ಬಿಟ್ಟು 40 ಲಕ್ಷ ಅವ್ನ್ ಟ್ರ್ಯಾಕ್ ಮಾಡಿ ಅವನಿಗೆ ಜಿ ಎಸ್ ಟಿ ನೋಟಿಸ್ ಕಳ್ಸಿದ್ರು. ಇದೇ ರೀತಿ ಇವಾಗ ನಮ್ ಎಲ್ಲಾರ ದುಡ್ಡು ಗೌರ್ಮೆಂಟ್ ಹತ್ರ ಹೋಗ್ತಿದೆ, ಇಷ್ಟ ಅಮೌಂಟ್ ಅಂತ ಕಲೆಕ್ಟ್ ಆಗಿದೆ, ಅದು ಎಲ್ಲೆಲ್ಲಿ ಯೂಸ್ ಆಗಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡಕ್ ನಮ್ಮ ಹತ್ರ ಏನಾದ್ರು ಅಧಿಕಾರ ಇದೆಯಾ? ಯಾರ ಹತ್ರನೂ ಅಧಿಕಾರ ಇಲ್ವಲ್ಲ. ನಮ್ಗೇನು ಗೊತ್ತೇ ಆಗಲ್ಲ, ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಯಾರಿಗ್ ಗೊತ್ತಾಗುತ್ತೆ. ಟ್ಯಾಕ್ಸ್ ಕಟ್ತೀವಿ, ನಾನ್ ಬಚಾವ್ ಆಗ್ಬೇಕು ಟ್ಯಾಕ್ಸ್ ಕಟ್ತೀನಿ. ಇವಾಗ ಅದೇ ರೀತಿ ಎಲ್ರು ಮಾಡ್ತಾರೆ. ಸೊ ದುಡ್ಡು ಹೋಗ್ತಾ ಇದೆ, ಬಟ್ ಡೆವಲಪ್ಮೆಂಟ್ ಎಲ್ಲಿ ಬರ್ತಾ ಇದೆ? ಟ್ಯಾಕ್ಸ್ ಇನ್ನೇನ್ ಯಾರನ್ನು ಬಿಡ್ತಿಲ್ಲ ಟ್ಯಾಕ್ಸ್ ಅಲ್ಲಿ. ನೀವ್ ಏನ್ ತಿಂದ್ರು ಟ್ಯಾಕ್ಸು, ಕೂತ್ರು ಟ್ಯಾಕ್ಸು. ನೀನ್ ಜಾಸ್ತಿ 3 ಅವರ್ಗಿಂತ ಜಾಸ್ತಿ ಕೂತಿದೆ, ನಿಂಗೆ 18% ಜಿ ಎಸ್ ಟಿ ಆಗುತ್ತೆ. ನಿಂತಿದ್ಯಾ ನಿನಗೂ ಟ್ಯಾಕ್ಸ್ ಆಗುತ್ತೆ. ಉಸಿರಾಡ್ತಿದ್ಯಾ ನೀನ್ ಇವತ್ತು ಜಾಸ್ತಿ ಪ್ರಾಣಾಯಾಮ ಮಾಡ್ಬಿಟ್ಟಿದೆ, ಜೋರಾಗಿ ಉಸಿರಾಡ್ಬಿಟ್ಟಿದ್ಯ, ನಿನಗೂ ಟ್ಯಾಕ್ಸ್. ಈ ಮಟ್ಟಿಗೆ ಬರ್ತಾವೆ ಇವಾಗ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ನಮ್ಗೆ ರಿಟರ್ನ್ ಬೆನಿಫಿಟ್ಸ್ ಏನ್ ಸಿಗ್ತೈತೆ? ಫಾರ್ ಎಕ್ಸಾಂಪಲ್ ಗಾಡಿ ತಗೊಬೇಕಾದ್ರೆ ಗಾಡಿಗೆ 28% ಟ್ಯಾಕ್ಸ್ ಕಟ್ತೀವಿ. ರೋಡ್ ಟ್ಯಾಕ್ಸ್ 28% ಟ್ಯಾಕ್ಸ್ ಪ್ಲಸ್ ರೋಡ್ ಟ್ಯಾಕ್ಸ್ ಬೇರೆ, ಗಾಡಿ ಟ್ಯಾಕ್ಸ್ ಬೇರೆ. ಗಾಡಿ ಟ್ಯಾಕ್ಸ್ ಬೇರೆ. ಗಾಡಿ ಮೇಲೆ ಫಸ್ಟ್ ಟ್ಯಾಕ್ಸ್, ಪ್ಲಸ್ ಟ್ಯಾಕ್ಸ್, ಎಕ್ಸ್ಪೋರೂಮ್ ಪ್ಲಸ್ 28% ಟ್ಯಾಕ್ಸ್. ಅದಾದ್ಮೇಲೆ ನಾವು ರೋಡಲ್ಲಿ ಓಡಾಡೋದಕ್ಕೆ ಟ್ಯಾಕ್ಸ್ ಕಟ್ತೀವಿ. ಅದಾಯ್ತಾ? ಗಾಡಿ ತಗೊಂಡ್ ಶೋರೂಮ್ ಇಂದ ಆಚೆ ಬಂದೆ, ತಿರ್ಗಾ ಪೆಟ್ರೋಲ್ ಹಾಕ್ಸಕ್ ಹೋದೆ, ಪೆಟ್ರೋಲ್ ಬಂಕ್ ಅಲ್ಲಿ ಟ್ಯಾಕ್ಸ್ ಪ್ಲಸ್ ಸೆಸ್ 2 ಕಟ್ತೀವಿ ಅಲ್ಲಿ, ಬರೀ ಟ್ಯಾಕ್ಸ್ ಅಲ್ಲ. ಅದಾಯ್ತಾ? ತಿರ್ಗಾ ರೋಡ್ಗ್ ಬಂದ್ವಾ, ತಿರ್ಗಾ ರೋಡಲ್ಲಿ ಓಡಾಡಕ್ ಟೋಲ್ ಕೊಡ್ಬೇಕಂತ. ಟೋಲ್ ಅಲ್ಲ, ರೋಡ್ ಟ್ಯಾಕ್ಸ್ ಅಂತ ಆಲ್ರೆಡಿ ಇಸ್ಕೊಂಡಿದ್ದಾರೆ, ಮತ್ತೆ ಟೋಲ್ಗೂ ಟ್ಯಾಕ್ಸ್. ಅದಲ್ದೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಗಾಡಿಗೆ, ಅದಕ್ಕೂ ಟ್ಯಾಕ್ಸ್. ಎಲ್ಲೋ ಬೋರ್ಡ್ ವೆಹಿಕಲ್ ಬರ್ತೈತಲ್ಲ, ಕಮರ್ಷಿಯಲ್ ವೆಹಿಕಲ್, ಪ್ರತಿ ಇಯರ್ ರೋಡ್ ಟ್ಯಾಕ್ಸ್ ಕಟ್ತಾರೆ ಅವರು. ಅವ್ರದ್ದು ಆಲ್ ಇಂಡಿಯಾ ಪರ್ಮಿಟ್, ಒಂದೊಂದು ಟ್ಯಾಕ್ಸ್, ಒಂದೊಂದು ಸ್ಟೇಟ್ಗೆ ಒಂದೊಂದು ತರ ಟ್ಯಾಕ್ಸ್ ಇರುತ್ತೆ. ಸೊ ಅವರು ಎವ್ರಿ ವರ್ಷ ಟ್ಯಾಕ್ಸ್ ಕಟ್ತಾರೆ, ಪ್ಲಸ್ ಅವರೇ ಟೋಲ್ ಜಾಸ್ತಿ ಕೊಡೋದು. ಟೋಲ್ ಎಂತ ಕೊಡ್ಬೇಕು ಅಂತ ನಮ್ ದುಡ್ಡಲ್ಲಿ, ನಮ್ ಟ್ಯಾಕ್ಸ್ ದುಡ್ಡಲ್ಲಿ ರೋಡ್ ಮಾಡಿರೋದು. ತಿರ್ಗಾ ನಾವು ಓಡಾಡಕ್ಕೆ ದುಡ್ಡು ಕೊಟ್ಬಿಟ್ಟು ಓಡಾಡ್ಬೇಕು. ಅಲ್ಲ, ಇವ್ರದು ರೋಡ್ ಟ್ಯಾಕ್ಸ್ ಅಂತ ಆಲ್ರೆಡಿ ಒಂದು ತಗೊಂಡಿದ್ದಾರೆ ತಾನೆ. ಅಲ್ಲ, ಬೇರೆ ಟರ್ಮ್ ಇರ್ಬೇಕಿತ್ತು. ರೋಡ್ ಅಲ್ಲಪ್ಪ ಇದು, ನೀನು ಸುಮ್ನೆ ಇದೊಂದು ನಮ್ ಬೆನಿಫಿಟ್ ಒಂದು ಟ್ಯಾಕ್ಸ್ ಅಂತ ತಗೋಬೇಕಿತ್ತು. ಟ್ಯಾಕ್ಸ್ ಅಂತ ತಗೋಬೇಕಾಯ್ತು. ಗಾಡಿ ತಗೋತಿದ್ಯಾ, ಲಕ್ಸರಿ ಐಟಮ್, ಲಕ್ಸರಿ ಟ್ಯಾಕ್ಸ್ ಅಂತ. 28% ಲಕ್ಸುರಿ ಗಾಡಿ, ಮಿಡಿಲ್ ಕ್ಲಾಸ್ ಪರ್ಸನ್. ಮತ್ತೆ ಬೇರೆ ಅದ್ ನೀನ್ ಇದು ತಗೊಂಡಂದ್ರೆ ಇನ್ನೋವಾ, ಫಾರ್ಚುನರ್ ಎಲ್ಲ ತಗೊಂಡಂದ್ರೆ ಇಲ್ಲ ಬೋಳಿಸ್ತಾರ ಅದಕ್ಕೆ. ಲೋಕಲ್ ನೀವು ಸ್ಪ್ಲೆಂಡರ್ ಪ್ಲಸ್ ತಗೊಳ್ಳಿ, 28% ಟ್ಯಾಕ್ಸ್. ಅದು ಸ್ಪ್ಲೆಂಡರ್ ಪ್ಲಸ್ ಟಿ ವಿ ಎಸ್ ಎಕ್ಸೆಲ್ ಗಾಡಿನು ಲಕ್ಸುರಿ ಐಟಮ್ ಅಂತ ಇವ್ರಿಗೆ.
ಗೌರ್ಮೆಂಟ್ 28% ಐತೆ. 28% ಟ್ಯಾಕ್ಸ್ ಎಂತಕ್ಕಿರೋದು? ಲಕ್ಸುರಿ ಐಟಮ್ಸ್ ಮಾತ್ರ ತಾನೇ 28%. ಒಂದು ವೆಹಿಕಲ್ ಪಾರ್ಟ್ಸ್ ಹಾಕ್ಸಕ್ ಹೋಗಿ ಒಂದು ಕ್ಲಚ್ ವೈರ್ ಕಿತ್ತೋಯ್ತಾ ಅಥವಾ ಏನಾದರೂ ಕಿತ್ತೋಯ್ತು ಅಂದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ? 28% ಟ್ಯಾಕ್ಸ್ ಹಾಕ್ತಾರೆ. ಎಂತಕ್ಕೆ ಲಕ್ಸುರಿ ಐಟಮ್ ಅಂತ. ಅಲ್ಲ, ಈ ಮಟ್ಟಕ್ಕೆ ಟ್ಯಾಕ್ಸ್ ಹಾಕಿ ಇದೆಲ್ಲಾ ಮಾಡಿ ಇಷ್ಟೆಲ್ಲಾ ದುಡ್ಡು ಕಿತ್ರು ಇವರು ದೇಶ ಇನ್ನ ಅದೇ ಮಟ್ಟಕ್ಕೆ ಇಟ್ಟವ್ರೆ. ಅದೇ ನಾನ್ ದುಬೈ ಅಂತ ಸಿಟಿನ ಕಂಪೇರ್ ಮಾಡಿದ್ರೆ ಅಲ್ಲಿ ಯಾವ್ದಕ್ಕೂ ಟ್ಯಾಕ್ಸ್ ಇಸ್ಕೊಳಲ್ಲ ಅವರು. ಸೇಫೆಸ್ಟ್ ಸಿಟಿ, ಕ್ರೈಮ್ ಲೋಯೆಸ್ಟ್ ಕ್ರೈಮ್, ಪೊಲೀಸ್ ಎಷ್ಟು ಯಾವ ಮಟ್ಟಕ್ಕೆ ಸೆಕ್ಯೂರಿಟಿ ಇದೆ ಅವ್ರಿಗೆ, ರೂಲ್ಸ್ ಹೆಂಗಿದೆ ಅವ್ರದ್ದು, ಸಿಟಿ ಹೆಂಗಿದೆ, ಎಷ್ಟು ರಿಚ್ ಆಗಿದೆ, ಜನ ಹೆಂಗಿದ್ದಾರೆ, ಇಲ್ಲ ನಾವು ಜಾಬ್ ಆಪರ್ಚುನಿಟೀಸ್ ಎಷ್ಟಿದೆ. ಅಲ್ಲ, ದುಬೈ ಕಂಪೇರ್ ಮಾಡೋಕ್ಕಲ್ಲ, ಅವ್ರ ಕತೆ ಬೇರೆ ಇದೆ. ನಾನು ನಿಜವಾಗ್ಲೂ ಕಂಪೇರ್ ಮಾಡ್ಬೇಕಾಗಿರೋದು ಸಿಂಗಾಪುರ್ಗೆ. ಯಾಕಂದರೆ ಅವ್ರ ಹತ್ರ ಆಯಿಲ್ ಪವರ್ ಇಲ್ಲ, ಆಯಿತಾ. ಅವರೆಲ್ಲ ಸ್ವಂತನೇ ಕಟ್ಟಿದ್ದು. ಯಾಕೆ ಸಿಂಗಾಪುರ್ ಅಂತಂದರೆ 90s 50s ಹೋದರೆ ಸಿಂಗಾಪುರು ಇಂಡಿಯಾಗೇನು ಭಯಂಕರ ಡಿಫ್ರೆನ್ಸ್ ಇರಲಿಲ್ಲ. ಆದರೆ ಅಲ್ಲಿ ಸ್ಟೆಪ್ಸ್ ತೊಗೊಂಡಿದ್ದು ಹೆಂಗೆ ತೊಗೊಂಡಿದ್ರು ಅಂದರೆ, ಈಗಾದರೂ ಸಿಂಗಾಪುರಲ್ಲಿ ಹೋದರೆ ಲಾ ಭಯಂಕರ ಟೈಟ್ ಇದೆ. ಚುಯಿಂಗಮ್ ಉಗುಳದೆ ಅಂದರೆ ನಿನಗೆ ಫೈನ್ ಯಾವ ಲೆವೆಲ್ಗೆ ಬೀಳುತ್ತೆ ಅಂದರೆ, ಇನ್ನೊಂದು ಸರ್ತಿ ಮುಟ್ಕೊಂಡು ನೋಡ್ಕೊತೀಯ. ನಾನು ಚುಯಿಂಗಮ್ ಅಲ್ಲಿ ಫಸ್ಟ್ ಆಫ್ ಆಲ್ ಕಂಟ್ರಿನಲ್ಲೇ ಅಲಾವ್ ಇಲ್ಲ ಚುಯಿಂಗಮ್. ಅಲ್ಲೋ ಇಲ್ಲ ಅಂತೆ, ಬಬಲ್ ಗಮ್ ಎಲ್ಲೋ ಇಲ್ಲ. ಸೊ ಅಲ್ಲಿ ಲೀಡರ್ಗಳು ಡಿಸಿಷನ್ಸ್ ಹಂಗೆ ತೊಗೊಂಡಿದ್ದು. ಹೆಂಗೆ ಅಲ್ಲಿ ಪೊಲಿಟಿಷಿಯನ್ಸ್ನ ಕೈಂಡ್ ಆಫ್ CEO ಥರ ಟ್ರೀಟ್ ಮಾಡ್ತಾರೆ. ಅಂದರೆ ದೇ ಆರ್ ವೆಲ್ ಪೇಡ್ ಆ್ಯಂಡ್ ವೆಲ್ ಕ್ವಾಲಿಫೈಡ್. ಕರಪ್ಷನ್ ಯಾವಾಗ ಬರುತ್ತೆ ಗೊತ್ತಾ? ನಿನಗೆ ಅವ್ರಿಗೆ ಸಂಬಳ ನೆಟ್ಟು ಕೊಡಲಿಲ್ಲ ಅಂದರೆ ಅವ್ರು ಮೇಲಿಂದ ಹುಡ್ಕಕ್ಕೆ ಹೋಗ್ತಾರೆ, ಆಯಿತಾ. ಒಬ್ಬ ಕಂಪ್ನಿ CEO ಆದಂದರೆ ಹೀ ಈಸ್ ವೆರಿ ವೆಲ್ ಪೇಡ್, ಆಯಿತಾ. ದೇಶ ನಡೆಸೋನ್ಗೆ ಆ ಲೆವೆಲ್ಗೆ ಪೇ ಯಾಕೆ ಮಾಡಬಾರ್ದು? ತಪ್ಪೇನಿದೆ, ಆಯಿತಾ. ಈಗ ಒಂದು MLAನೇ ಇಟ್ಕೋ, ಒಂದು MLA ಇಟ್ಕೋ, ಇವ್ರಿಗೆಲ್ಲ ಇಟ್ಕೋ, ಅವ್ರಿಗೆ ಪೇಮೆಂಟು ಒಂದು ಲೆವೆಲ್ ಚೆನ್ನಾಗೇ ಕೊಟ್ಬಿಡಿ. ಆದರೆ ಅವ್ರಿಗೆಲ್ಲ ಏನೇನು ಎಲ್ಲ 3 ಲಕ್ಷದ್ದು ಫೋನ್ ಬಿಲ್ ಅಲವೆನ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ತೆಗೆದುಬಿಡಿ. ಎಲ್ಲ ಪೇಮೆಂಟ್ ಕೊಡಿ, ಒಳ್ಳೆ ಪೇಮೆಂಟ್ ಕೊಡಿ, ಆಯಿತಾ. ಅವರು ಅಟ್ಲೀಸ್ಟ್ ಏನು ಅನ್ಸ್ಬೇಕಂದ್ರೆ, ನಾನು ಯಾಕೆ ಕರಪ್ಷನ್ ಮಾಡಬೇಕು ಅಂತ ಒಂದು ಪೊಲಿಟಿಷಿಯನ್ಸ್ಗೆ ಒಂದು ತಲೆಯಲ್ಲಿ ಬರಬೇಕು. ಅಷ್ಟು ಪೇಮೆಂಟ್ ಕೊಡಿ. ಅಷ್ಟು ಕೊಟ್ಟರು ಸಾಲಲ್ಲ ನಮ್ಮ ಇಂಡಿಯಾದಲ್ಲಿ. ಆಗಲ್ಲ ಬಿಡಿ. ನಮ್ಮ ಇಂಡಿಯಾದಲ್ಲಿ ಒಂದು ರೌಂಡ್ ಲೂಪ್ ಹೋಲ್ ಇದೆ ನಮ್ದ್ರಲ್ಲಿ. ನೀವ್ ಏನೇ ಮಾಡಕ್ ಹೋದ್ರು ಯಾರ ಬಾಯೋ ತುಂಬಲ್ಲ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರತಿ ಒಬ್ಬ MLAಗೆ ಅರೌಂಡ್ 1 ಲಕ್ಷ ಏನೋ ಸ್ಯಾಲರಿ ಬರುತ್ತೆ ಅಲ್ಲ, ಜಾಸ್ತಿನೇ ಬರುತ್ತೆ. 1.5 ಎಷ್ಟೋ ಬರುತ್ತೆ ಅನ್ಕೋತೀನಿ. ಪ್ಲಸ್ ಅವ್ರಿಗೆ ಮನೆ ರೆಂಟಲ್ ಅಲೋವೆನ್ಸು, ಓಡಾಡಕ್ ಗಾಡಿಗೆ ಫ್ಯೂಯಲ್, ಮನೆಗೆ ಎಲೆಕ್ಟ್ರಿಸಿಟಿ, ವಾಟರ್ ಎಲ್ಲ ಫ್ರೀ ಕೊಡ್ತಾರೆ. ಇನ್ನೇನ್ ಬೇಕು? ಲೈಫ್ ಟೈಮ್ ಪೆನ್ಷನ್ ಇದೆ ಅನ್ಸುತ್ತೆ ಅವ್ರಿಗೆ. ಲೈಫ್ ಟೈಮ್ ಪೆನ್ಷನ್ ಇದೆ. ಮತ್ತೆ ನಿನ್ ಮಿನಿಸ್ಟರ್ ಪೋಸ್ಟ್ ಇಲ್ಲ, ನಿನ್ CM ಪೋಸ್ಟ್ ಇದೆ ಅಥವಾ PM ಪೋಸ್ಟ್ ಹೋತಂದ್ರೆ ಲೈಫ್ ಟೈಮ್ ಸೆಕ್ಯೂರಿಟಿನೂ ಕೊಡ್ತಾರೆ. ಪೆನ್ಷನ್ ಸೆಕ್ಯೂರಿಟಿ ಇರೋದು ಎಲ್ಲ, ಆಯ್ತಾ. ಇಷ್ಟೆಲ್ಲ ಇದ್ಮೇಲೆ ಹಂಗಿದ್ರು ಕರಪ್ಟ್ ಮಾಡ್ತಾವ್ರೆ ಅಂದ್ರೆ ಇನ್ನೂ ಎಷ್ಟು ದುಡ್ಡು ಕೊಡ್ಬೇಕು ಅವ್ರಿಗೆ? ಸಾಕಾಗಲ್ಲ. ಇಲ್ಲ, ನಾನು ಹೇಳಿದ್ದು ಸಿಂಗಾಪುರ್ ಮಾಡೆಲ್ ಹೇಳಿದಷ್ಟೇ. ಅಲ್ಲಿ ಫಸ್ಟ್ ಕರಪ್ಷನ್ ಎಲಿಮಿನೇಟ್ ಮಾಡಿ ಫಸ್ಟ್ ಸ್ಟೆಪ್ ಏನು ತೊಗೊಂಡಿದ್ದಂದರೆ, ಪೊಲಿಟಿಷಿಯನ್ಸ್ ಆರ್ ವೆಲ್ ಪೇಡ್, ಅದೊಂದು ಮಾಡಿದರು. ಮೇಲೆ ಅವ್ರು ಟ್ರೈ ಮಾಡಿದರು ಟ್ರೀಟ್ ದಮ್ ಆಸ್ CEOs. ಒಂದು ಕಂಪ್ನಿಗೆ CEOಗೆ ನಾವು ಹೈರ್ ಮಾಡ್ಬೇಕಂದ್ರೆ ಹಿಂಗೆ ಟ್ರೀಟ್ ಮಾಡ್ತೀವಿ ಹಂಗೆ, ಆಯಿತಾ. ಸೊ ಮತ್ತು ಇನ್ನೊಂದು, ಇದೆಲ್ಲ ಆದರೆ ಕರಪ್ಷನ್ ಡೌನ್ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ, ಇಂಡಿಯಾದಲ್ಲಂತೂ ಗ್ಯಾರಂಟಿ ಇಲ್ಲ. ಆದರೆ ಒಂದು ಆರ್ಗ್ಯುಮೆಂಟ್ ತುಂಬ ನೋಡಿದ್ದೀನಿ. ಈಗ ಒಂದು ಸ್ವಲ್ಪ ಸ್ವಿಚ್ ಮಾಡ್ತಿದ್ದೀನಿ ಟಾಪಿಕು. ತುಂಬ ಕಡೆ ಹೇಳ್ತಾರೆ ಇಂಡಿಯಾದು ಏನಂತಾರಲ್ಲ, ಟ್ಯಾಕ್ಸಿಂಗ್ ರೇಟ್ ಕಮ್ಮಿ ಇದೆ ಕಂಪೇರ್ಡ್ ಟು ಸಮ್ ಡೆವಲಪ್ಡ್ ಕಂಟ್ರೀಸ್, ಆಯಿತಾ. ಕೆಲವೊಂದು ಕಡೆ 60% ಇದೆ, ಆಯಿತಾ. ಇಂಡಿಯಾದ ಆ್ಯಾವ್ರೇಜ್ ಕಮ್ಮಿ ಅನಿಸುತ್ತೆ. ಓಕೆ, ಮ್ಯಾಕ್ಸಿಮಮ್ 30%. ತುಂಬ ಹೈ ವೆಲ್ತ್ ಇದ್ದರೆ 40% ಸಮಥಿಂಗ್ ಹೋಗುತ್ತೆ. ಸೊ ಇಲ್ಲಿ ಕಮ್ಮಿ ಇದೆ ಟ್ಯಾಕ್ಸಿಂಗ್ ರೇಟು. ಆದರೆ ಅಲ್ಲಿದೇನು ರಿವ್ಯೂ ಕೊಡ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್, ನಾನು 60% ಟ್ಯಾಕ್ಸ್ ಕೊಟ್ಟ ಮೇಲೆ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ನಮ್ಮ ಮಕ್ಕಳದ್ದು ಎಜುಕೇಷನು, ಹೆಲ್ತ್ ಕೇರು, ರೋಡ್ಸು, ಟೋಲ್ ಇಲ್ಲ, ಏನೂ ಇಲ್ಲ. ಸೊ 60%ಅಲ್ಲಿ ನಿಂದು 80% ಎಕ್ಸ್ಪೆನ್ಸಸ್ನೇ ತೆಗೆದುಬಿಟ್ರು ಅವರು, ಆಯಿತಾ. ಅವ್ರು ದೇ ಆರ್ ಹಿಂಗಾಗಿ ಹ್ಯಾಪಿ ಟು ಪೇ 60%. ಯಾಕಂದರೆ ಅವ್ರ ಹೆಲ್ತ್ ಕೇರ್ ಬಗ್ಗೆ ಅವ್ರು ಏನೂ ಇಲ್ಲ, ಗೌರ್ಮೆಂಟೇ ಟೇಕ್ ಕೇರ್ ಮಾಡುತ್ತೆ. ಯಾಕಂದರೆ ಯು ಆಲ್ರೆಡಿ ಪೇಡ್ ಯುವರ್ ಟ್ಯಾಕ್ಸ್. ಮತ್ತು ಕಾಮಿಡಿ ಏನಂದರೆ, ನಿನಗೆ ಪೆನ್ಷನ್ ಕೊಡುತ್ತೆ ಆಫ್ಟರ್ 60, ಗೌರ್ಮೆಂಟೇ ಕೊಡುತ್ತೆ. ಇಂಡಿಯಾದಲ್ಲಿ ಪ್ರೈವೇಟ್ ಅವ್ರಿಗೆ ಗೌರ್ಮೆಂಟ್ ಏನು ಮಣ್ಣು ಕೊಡುತ್ತೆ? ನಾನೀಗ ಟ್ಯಾಕ್ಸ್ ಕೊಟ್ಟಿದ್ದೀನಲ್ಲ, ನಾನೀಗ ರಿಟೈರ್ ಆದೆ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ₹1 ಕೊಡುತ್ತಾ ನನಗೆ? ಪ್ರೈವೇಟ್ನವ್ನು ಹೇಳ್ತಿದ್ದೀನಿ ನಾನು, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ನವ್ನು ₹1 ಕೊಡೋಲ್ಲ. ಇಡೀ ಜೀವನ ಪೂರ್ತಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅವ್ರಿಗೆ, ಇನ್ಕಮ್ ಟ್ಯಾಕ್ಸ್. ಏನು ರಿಟರ್ನ್ ಸಿಗುತ್ತೆ? ಬಾಕಿ ಕಡೆ ಕೊಡ್ತಾರೆ. 60 ಇಯರ್ಸ್ ಆದಮೇಲೆ ಅವ್ರು ಹೇಳಿದ್ದಾರೆ, ನೀನು 60% ಟ್ಯಾಕ್ಸ್ ಕೊಟ್ಟಿದ್ಯಾ, ನಾವು ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ, ವಿಲ್ ಪೇ ಯು ಪೆನ್ಷನ್.
ಈಗ ನಮ್ಮದೇ ಪಿ ಪಿ ಎಫ್ ಫಂಡನ್ನೇ ಮುಂಚೆ ಒಂದು 10 ವರ್ಷ ಹಿಂದೆ ಹೋದರೆ ಪಿ ಪಿ ಎಫ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಿತ್ತು, 14% ಏನೋ ರಿಟರ್ನ್ಸ್ ಇತ್ತು, ತೆಗೆದುಬಿಟ್ರು ಅದನ್ನು. ಈಗ ನನ್ನ ಮೊದ್ಲೇ ರಿಟರ್ನ್ಸ್ ಕೊಡ್ತಿದ್ರ ಮೊದಲು ನೀನು ಈಗ ಪಿ ಪಿ ಎಫ್ ಇಡ್ತೀಯಲ್ಲ ಅದಕ್ಕೆ ಬಡ್ಡಿ ಕೊಡ್ತಿದ್ರು ನೀಟಾಗಿ, ಈಗ ಬಡ್ಡಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ದೊಡ್ಡಪ್ಪನ ಟೈಮಲ್ಲೆಲ್ಲ ಪಿ ಪಿ ಎಫ್ ಅಮೌಂಟ್ ಅವರೆಲ್ಲ ಬ್ಯಾಂಕಲ್ಲಿ ಇದ್ದವರು ಅವ್ರಿಗೆಲ್ಲ ಕೋಟಿಗಟ್ಟಲೆ ಬಂದಿದೆ ದುಡ್ಡು ಆ ಟೈಮಲ್ಲಿ. ಯಾಕಂದರೆ ಅವ್ರು 30-40 ವರ್ಷ ಮಾಡಿದ್ದಾರೆ, ಎಲ್ಲ ಅದು ಕಂಪೌಂಡಿಂಗ್ ಆಗಿ ಆಗಿ ಒಳ್ಳೆ ರಿಟರ್ನ್ಸ್ ಬಂದಿದೆ ಅವ್ರು ರಿಟೈರ್ ಆಗೋ ಟೈಮಲ್ಲೆಲ್ಲ. ಈಗ ನಾನು ರಿಟೈರ್ ಆಗೋ ಟೈಮಲ್ಲಿ ನನಗೆ ಅದು ಏನಂತಾರಲ್ಲ, ನನಗೆ ಗೊತ್ತಿರೋ ಹಾಗೆ ಒಂದು 50-60 ಲಕ್ಷನೂ ಬರಲ್ಲ ಪಿ ಪಿ ಎಫ್ ಇಂದ. ನಂದು ಇಂಟ್ರೆಸ್ಟೇ ಗೊತ್ತಾಯಿಲ್ಲ ನನಗೆ, ಬರಲ್ಲ. ಅದೇ 10 ವರ್ಷದಿಂದ ಚೇಂಜ್ ಆಯಿತು. ನಾವು ಹೇಳ್ತೀವಲ್ಲ, ನಾವು ಬಂದಾಗಿಂದ ಎಲ್ಲ ಬೆನಿಫಿಟ್ಸ್ ಪ್ರೈವೇಟ್ ಮಿಡ್ಲ್ ಕ್ಲಾಸ್ ಏನಿತ್ತಲ್ಲ, ಪ್ರೈವೇಟ್ ಸೆಕ್ಟರ್ ಅವ್ರು ಅನ್ಕೋ ಇಲ್ಲ ಮಿಡ್ಲ್ ಕ್ಲಾಸ್ ಜನ ಅನ್ಕೋ, ಎಲ್ಲ ತೆಗೆದುಬಿಟ್ಟಿದ್ದಾರೆ, ಏನೂ ಇಲ್ಲ ಬೆನಿಫಿಟ್ಸ್. ಪಿ ಪಿ ಎಫ್ ಸುಮ್ಮನೆ ಅವ್ರು ಗೌರ್ಮೆಂಟಿಗೆ ಇದು ಆ್ಯಕ್ಚುಲಿ ಕೊಟ್ಟ ಗೌರ್ಮೆಂಟ್ ಕೈಲಿ ದುಡ್ಡು ಕೊಟ್ಟಿದ್ದೀವಿ ನಾವು, ಅವ್ರು ಅದನ್ನು ಏನಾದರೂ ಮಾಡ್ಕೋತಾರೆ ಆಯ್ತಾ. ಎಲ್ಲ ಕೊಟ್ಬಿಟ್ಟು ಕೂತಿದೀವಿ ಬಿಡಿ, ಹಾಂ ಎಲ್ಲಾನು ಕೊಟ್ಬಿಟ್ಟು ಕೂತಿದೀವಿ ನಾವು. ಎಲ್ಲಾನೇ ಕೊಟ್ಟಿದೀವಿ, ಸುಮ್ನೆ ಹೆಸರಿಗೆ ಮಾತ್ರ ನಾವು ನಮ್ಮದು ಅಂತ ಇದೀವಿ. ನಮ್ದು ಅಂತಿದೀವಿ ಅಷ್ಟೇ. ಎಲ್ಲ ಆಗಿದೆ, ಎಲ್ಲ ಹೋಗ್ತಿದ್ದೀವಿ, ಎಲ್ಲ ಥರ ಟ್ಯಾಕ್ಸ್ ಕೊಡ್ತಿದ್ದೀವಿ. ಫಸ್ಟ್ ಆಫ್ ಆಲ್ ಬೇಸಿಕ್ ಹೇಳ, ನಾವು ಇನ್ಕಮ್ ಟ್ಯಾಕ್ಸ್ ಕೊಟ್ಟ ಮೇಲೆ ₹1 ಟಾಫಿ ತೊಗೊಂಡ್ರು ಮತ್ತೆ ಅದ್ರ ಮೇಲೆ ಯಾಕೆ ಟ್ಯಾಕ್ಸ್ ಕೊಡ್ಬೇಕು ನಾನು? ಅವ್ರಂತಾರೆ ನೋ ದಿಸ್ ಟ್ಯಾಕ್ಸ್ ಈಸ್ ಆನ್ ಮ್ಯಾನುಫ್ಯಾಕ್ಚರರ್ ಅಂತ. ಇದನ್ನ ಮ್ಯಾನುಫ್ಯಾಕ್ಚರ್ ಅವನ ಮೇಲೆ ಯಾಕೆ ತೊಗೋತಾನೆ? ಅವ್ನು ಪಾಸ್ ಆನ್ ಟು ಕನ್ಸ್ಯೂಮರ್ ಅಷ್ಟೇ. ನಾನು ತೊಗೋತೀನಿ, ನನಗೆ ಪಾಸ್ ಆನ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದು ಬಿಟ್ಟು ಪಾಪ್ಕಾರ್ನಲ್ಲಿ 3 ವೆರೈಟಿ ಮಾಡಿ ಅದ್ರ ಮೇಲೆ ಒಂದು GST ಹಾಕ್ತೀನಿ ಅಂತಂದ್ರೆ ಏನದು? ಪಾಪ್ಕಾರ್ನ್ ಮೇನ್ ಐಟಮು, ದೊಡ್ಡ ಪ್ರಾಬ್ಲಮ್ ಇದಾವೆ, ಸಾಲ್ವ್ ಮಾಡಿ. ಫಸ್ಟು ಪಾಪ್ಕಾರ್ನ್ ತೊಗೊಂಡು ಕೂತ್ಕೊಂಡಿದ್ದಾಳೆ ಆಂಟಿ. ಇನ್ನೊಂದು ನೋಡಿದಿರಾ ನೀವು, ನಿಮ್ಮ ಊರಲ್ಲೆಲ್ಲ ಏನಾದ್ರು ಮನೆ ಅಳತೆ ಮಾಡಿದಾರಾ? ಈಗ ಮಾಡ್ತಿದ್ದಾರೆ. ಇವಾಗ ನೆಕ್ಸ್ಟ್ ಅದೊಂದಿದೆ, ಇಷ್ಟು ಅಗಲ ಜಾಸ್ತಿ, ನೆಕ್ಸ್ಟ್ ನಿಮ್ದು ಇಷ್ಟು ಮನೆ ಅಗಲ ಇದ್ರೆ, ಇಷ್ಟು ಹೈಟ್ ಇದ್ರೆ ಅದಕ್ಕೂ ಟ್ಯಾಕ್ಸ್ ಬರುತ್ತೆ. ಅದು ಆಲ್ರೆಡಿ ಇದೆ. ಈಗ ಮನೆ ಕಂದಾಯ ಅಂತ ಕಟ್ತೀವಿ ಪಂಚಾಯತಿಲಿ, ಎವ್ರಿ ಇಯರ್ ಇಷ್ಟಿಷ್ಟು ಅಂತ. ಇವಾಗ ಏನ್ ಮಾಡ್ತಿದಾರೆ ಗೊತ್ತಾ? ಮನೆ ಶೀಟ, ಮೋಲ್ಡ, ಮನೆ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಮೊದ್ಲಿಂದ ಕಟ್ತಿದ್ದು. ಮನೆ ಕಂದಾಯ ಕಟ್ತಾರದ್ನ ಬಿಡು, ಕಟ್ತಾರೆ. ಫ್ಲಾಟ್ ಅವ್ರಿಗೂ ಕಟ್ಟಿಸ್ತಾರೆ, ಅದು ಬಿಡು. ಜಾಗ ನೆಲ ಇದ್ದವ್ರದ್ದು ಬೇರೆ, ಫ್ಲಾಟ್ ಇದ್ದವ್ರಿಗೂ ಕಟ್ಟಿಸ್ತಾರೆ, ಅದು ಬಂದಿಲ್ಲ ಪ್ರಾಬ್ಲಮ್ಮು. ಇಷ್ಟು ಡೀಟೇಲಾಗಿ ಹೋಗ್ತಿದಾರಲ್ಲ, ಟ್ಯಾಕ್ಸ್ ಕಲೆಕ್ಷನಲ್ಲೂ ಇಷ್ಟು ಡೀಟೇಲಾಗಿ ಹೋಗ್ತಿದ್ದಾರೆ. ಆದರೆ ನನ್ನ ಮಕ್ಕಳು ಎಲ್ರಿಗೂ ಟ್ರೈ ಮಾಡಿ, ಗೌರ್ಮೆಂಟ್ ಕರಪ್ಟ್ ಇದ್ದಾರಲ್ಲ ಅವ್ರದ್ದು ಹುಡುಕಿ ಆಯಿತಾ. ಸೇಮ್ ಟೈಮಲ್ಲಿ ಅವ್ನ ಸ್ಯಾಲ್ರಿ 50,000 ಇದೆ ಗೌರ್ಮೆಂಟ್ ಎಂಪ್ಲಾಯಿದು ಅಂದರೆ, ಅವನ ಆಸ್ತಿ ಮ್ಯಾಕ್ಸಿಮಮ್ ಇಷ್ಟಿರಬೇಕು. ಇದಕ್ಕಿಂತ 1 ಲಕ್ಷ ಜಾಸ್ತಿ ಆದರೂ ಕೇಸ್ ಹಾಕಿ ನೋಡೋಣ. ಎಕ್ಸ್ಪ್ಲೇನ್ ದಿಸ್, 1 ಲಕ್ಷನೂ ಜಾಸ್ತಿ ಬಂದರೆ ಎಕ್ಸ್ಪ್ಲೇನ್ ಮಾಡು ಅಂತ ಹಾಕಿ ನೋಡೋಣ. ಮೊನ್ನೆ ತಾನೇ ಒಬ್ಬನು ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕ, ಆಸ್ತಿ ಎಷ್ಟು ಗೊತ್ತಾ? 93 ಕೋಟಿ. ಏನ್ ಕಟ್ಟಿದ್ಯಾ? 93 ಕೋಟಿ ಅಂದ್ರೆ ಏನು? ಕಾನ್ಸ್ಟೇಬಲ್ ಒಬ್ಬ 93 ಕೋಟಿ ಅಂದ್ರೆ ಏನದು? ಯಾವ ಲೆವೆಲ್ಗೆ ತಿಂದಿದ್ದಾನೆ ಅಂತ, ಯಾವ ಲೆವೆಲ್ ಕರಪ್ಷನ್ ಇದೆ ಅಂತ ಹಾಕಿ ನೋಡೋಣ. ಅಲ್ಲಿ ಹಿಡೀರಿ ನೋಡೋಣ. IT-ನವ್ರು ನಿಜವಾಗ್ಲೂ ಹೇಳ್ತೀನಿ, ದಮ್ ಇದ್ರೆ ಎಲ್ಲ ಗೌರ್ಮೆಂಟ್ ಆಫೀಷಿಯಲ್ಸ್ದು ಅವ್ರದ್ದು ಸ್ಯಾಲ್ರಿ ಪ್ರಕಾರ ಎಷ್ಟು ಆಗಬೇಕು ಅದ್ರದ್ದು 20% ಜಾಸ್ತಿ ಇದ್ರೆ ಹಾಕಿ ಎಕ್ಸ್ಪ್ಲನೇಷನ್ ನೋಟಿಸ್ ಅವ್ರಿಗೆ. 20% ಅವ್ರ ಸ್ಯಾಲ್ರಿಗಿಂತ ಅವ್ರದ್ದು ಏನು ಟೋಟಲ್ ಅವ್ರ ಜೀವನದಲ್ಲಿ ಗಳಿಸಿದಾನಲ್ಲ ಆ ಸ್ಯಾಲ್ರಿಗಿಂತ 20% ಇದ್ರೆ ಎಕ್ಸ್ಪ್ಲನೇಷನ್ ಹಾಕಿ, ದಮ್ ಇದ್ರೆ. ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್, ನಿಮಗೂ ಹಾಕಿ ಫಸ್ಟ್. ಯು ಆಲ್ಸೋ ಹ್ಯಾವ್ ಟು ಎಕ್ಸ್ಪ್ಲೇನ್, ಯಾಕಂದರೆ ನೀವು ಒಬ್ಬ ಪಬ್ಲಿಕ್ ಸರ್ವೆಂಟೇ. ಸ್ಟಾರ್ಟ್ ಮಾಡಿ ನೋಡೋಣ. ಇದನ್ನ ದಮ್ ಇದ್ರೆ ಇಂಪ್ಲಿಮೆಂಟ್ ಮಾಡಲಿ, ನೋಡ್ತೀನಿ ನಾನು. ಅದಾಗಲ್ಲ ಅವ್ರ ಕೈಲಿ, ಮಾಡಬೇಕು. ಅದ್ ಮಾಡಕ್ ಹೋದ್ರೆ ಅವ್ರ ಬುಡಕ್ಕೆ ಬರುತ್ತೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೆ ಮೊದ್ಲು ನಮ್ಮನ್ ಮೇಲೆ ಭಯ ಬೀಳ್ಸ್ಬಿಡೋದು, ನಾವ್ ಸುಮ್ನೆ ಆಗ್ಲಿ ಅಂತ ನಮಗ್ ಎದುರಿಸ್ಬಿಡೋದೆಲ್ಲ. ನೀನೇನಾದ್ರು ಹಿಂಗ್ ಮಾಡ್ತೀಯಾ, ನಿನಗೆ ಇಷ್ಟು % ಟ್ಯಾಕ್ಸ್. ಅದಕ್ಕೆ ಇದನ್ನ ಗೌರ್ಮೆಂಟ್ ಅಲ್ಲ ಪೆಟಿಷನ್ ಫಸ್ಟ್. ಗೌರ್ಮೆಂಟ್ ಆಫೀಷಿಯಲ್ಸು, ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಅವ್ರ ಆಸ್ತಿನ ದೇ ಶುಡ್ ಡಿಕ್ಲೇರ್ ಎವ್ರಿ ಇಯರ್. ಕ್ಲಾಸಸ್ ಇರ್ತಾವೆ. ಸೊ ಒಂದು ಸರ್ಟನ್ ಕ್ಲಾಸ್ ಹಿಡ್ಕೊಂಡು, ಯಾರು ನಾನು ಹೇಳ್ತಿಲ್ಲ ಪ್ಯೂನು ಡಿಕ್ಲೇರ್ ಮಾಡಿ ಅಂತ, ಆ್ಯಕ್ಚುಲಿ ಅವರು ಮಾಡ್ಬೇಕು ನಿಜವಾಗ್ಲು. ಯಾಕಂದ್ರೆ ಸ್ಟಾರ್ಟ್ ಆಗೋದು ಕರಪ್ಷನ್ ಅಲ್ಲಿಂದಾನೆ. ಸೊ ಪ್ಯೂನ್ ಹಿಡ್ಕೊಂಡು ದೇ ಹ್ಯಾವ್ ಟು ಡಿಕ್ಲೇರ್ ಎವ್ರಿ ಇಯರ್, ಇದು ನಂದು ಆಸ್ತಿ ಇಷ್ಟಿದೆ ಅಂತ. ಇನ್ಕಮ್ ಟ್ಯಾಕ್ಸ್ ಹೇಳ್ತಿಲ್ಲ, ಗೌರ್ಮೆಂಟ್ ಆಫೀಷಿಯಲ್ಗೆ ಹೆಂಗೆ ನಮಗೆ ಈಗ ನಾವೇನಾದರೂ ಹೊರಗಡೆ ಫಾರಿನ್ ಅಸೆಟ್ ತೊಗೊಂಡು ಇಂಡಿಯಾ ಹೊರಗಡೆ ಅಂದರೆ ಓಡ್ಕೊಂಬಂದುಬಿಡ್ತಾರೆ. ಓಕೆ ನಿಮ್ದು ಇದೇ ಡಿಕ್ಲೇರ್ ಮಾಡಿ ಅಂತ. ಗೌರ್ಮೆಂಟ್ ಆಫೀಷಿಯಲ್ಸ್ಗೂ ಹಾಕಿ ಡಿಕ್ಲೇರ್ ಮಾಡೋಕ್ಕೆ ಹೇಳಿ, ವೆರಿಫೈ ಮಾಡಿ. ಅವ್ರ ಬ್ಯಾಂಕ್ ಅಸೆಟ್ಸು ಇಲ್ಲ ಅವ್ರ ಹೆಂಡತಿ ಹೆಸರು, ಮಕ್ಕಳ ಹೆಸರಲ್ಲೂ ಅವ್ರ ಟೋಟಲ್ ಜಾಸ್ತಿ ಸಿಕ್ತು ಅಂದರೆ
ಮಾಡಿ ಟ್ರಯಲ್ಸು. ಇಂಡಿಯಾದ ವೆಲ್ತ್ ಬರೆದು ಕೊಡ್ತೀನಿ, ಇದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಒಂದು 5 ವರ್ಷದಲ್ಲಿ ಇಂಡಿಯಾ ವೆಲ್ತ್ ಅರ್ಧಕ್ಕರ್ಧ ಜಾಸ್ತಿ ಆಗುತ್ತೆ. ಎಲ್ಲ ಇಂಥ ಕರಪ್ಟ್ ಇದರಲ್ಲೇ ಕೂತಿದ್ದಾವೆ ಅರ್ಧ ವೆಲ್ತು. ಯಾವಾಗಲೂ ವರ್ಷಕ್ಕೊಂದು ಯಾರೋ ಒಂದು 3 ಕೋಟಿ ಅವ್ನು ಸಿಕ್ಕ, 4 ಕೋಟಿ ಅವ್ನು ಸಿಕ್ಕ ಅಂತಾನೆ. ಅವ್ನು 100 ಕೋಟಿ ತಿಂದಿರ್ತಾನೆ, ಸಿಕ್ಕಿರೋದು 3 ಕೋಟಿ. ಇನ್ನೊಂದು ಸೂಪರ್ ಮೂವಿಲಿ ಉಪೇಂದ್ರ ತೋರಿಸಿಲ್ವಾ, ಸತ್ ಪ್ರಜೆಗಳು ಅಂತ. ಅವ್ರ ಪಾಡ್ ಅವ್ರು ದುಡ್ಡು ಮಾಡ್ತಿರ್ತಾರೆ, ನಮ್ ಜನಕ್ಕೆ ಹೆಂಗ್ ಮಾಡಿದ್ದಾರೆ ಅಂದ್ರೆ ಗೌರ್ಮೆಂಟ್ ಫುಲ್ ಬಿಸಿ ಮಾಡ್ಬಿಟ್ಟಿದ್ದಾರೆ. ಹೌದು, ನೀನ್ ಟ್ಯಾಕ್ಸ್ ಕಟ್ಬೇಕು, ದುಡಿ ಟ್ಯಾಕ್ಸ್ ಕಟ್ಟು ಇಲ್ಲಾಂದ್ರೆ ಆಗಲ್ಲ ಜೀವನ ಅಂತ ಅನ್ಬಿಟ್ಟು ಕ್ವಶನ್ನೇ ಮಾಡದೆ ಇರಕ್ಕಾಗದೆ ಇರಂಗೆ ಬಿಸಿ ಮಾಡ್ಬಿಟ್ಟವ್ರೆ. ಯಾರು ಕೇಳಕ್ ಫ್ರೀ. ಮೊದ್ಲೆಲ್ಲ ಸ್ಟ್ರೈಕ್ ಮಾಡಿದ್ರೆ, ಏನಾದ್ರು ಒಂದ್ ಗೌರ್ಮೆಂಟ್ ವಿರುದ್ಧ ಹೋರಾಡ್ಬೇಕು ಅಂದ್ರೆ, ಒಂದ್ ಎಲ್ದಿ ಸ್ಟ್ರೈಕ್ ಮಾಡ್ಬೇಕು ಅಂದ್ರೆ ಎಷ್ಟ್ ಜನ ಬರ್ತಿದ್ರು. ನಾವ್ ಚಿಕ್ಕ ಹುಡುಗರು ಇದ್ದಾಗೆಲ್ಲ ನೋಡ್ಬೇಕಾದ್ರೆ ಈ ವಾಟಾಳ್ ನಾಗರಾಜ್ ಅವ್ರ ಜೊತೆ ಎಲ್ಲ ಎಷ್ಟ್ ಜನ ಇರ್ತಿದ್ರು. ಈಗ ಬರೀ ಅವ್ರವ್ರೆ ಕೂತವ್ರೆ ಸ್ಟ್ರೈಕ್ ಮಾಡ್ಕೊಂಡು, ಯಾರು ಜನನೇ ಬರ್ತಿಲ್ಲ. ಹಂಗಾಗಿದೆ ಜೀವನ ಇವಾಗ. ಇವತ್ ನೀನ್ ಸ್ಟ್ರೈಕ್ ಹೋಗೋದೆ ಅಂದ್ರೆ ಇವತ್ ನಿಂದು ಮನೆಗೆ ಊಟ ಸಿಗಲ್ಲ ನಿಂಗೆ. ಪ್ಲಸ್ ಒಂದಿನದ್ದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಯಾರು ಕೇಳ್ತಾ ಇಲ್ಲ. ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ GDP ಗ್ರೋತ್ ಎಷ್ಟಿದೆ. ಇವ್ರು ಹೇಳ್ತಾರಲ್ಲ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ ಅನ್ಬಿಟ್ಟು, ಹಿಂಗೆ ಹೋದ್ರೆ ಇನ್ನ 50 ಅಲ್ಲ 100 ವರ್ಷ ಹೋದ್ರು 3rd ಲಾರ್ಜೆಸ್ಟ್ ಆಗಲ್ಲ. ಅಲ್ಲ, 3rd ವೈಸ್ಟ್ ವೆಲ್ತ್ ವೈಸ್ ಆಯಿತು. ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಇಂಡಿಯಾದು? ಅದಿದೆಯಾ ವರ್ಲ್ಡ್ 3rd ಇದೆಯಾ? ಇವ್ರದ್ದು ಬರೀ ಓವರ್ ಆಲ್ GDP ತೋರಿಸ್ಬಿಟ್ರೆ ತಗೊಂಡು ಓವರ್ ಆಲ್ ಯೂಸ್ ಇಲ್ಲ. ಪರ್ ಪರ್ಸನ್ ಕ್ಯಾಪಿಟಲ್ ಏನಿರುತ್ತಲ್ಲ ಅದು ಇನ್ಕ್ರೀಸ್ ಆಗಬೇಕು. ಅದಿರೋದು ಮೇನ್ ಮಾನದಂಡ. ನನಗೇನು ಇಂಡಿಯಾ ವರ್ಲ್ಡ್ ಲಾರ್ಜೆಸ್ಟ್ 5th ಆಯಿತು 3rd ಆಯಿತು, ಐ ಡೋಂಟ್ ಕೇರ್. ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಬೆನಿಫಿಟ್ ಸಿಗ್ತಿದೆ, ಈಸ್ ಹಿ ಏಬಲ್ ಟು ಅವ್ನು ನಾರ್ಮಲಾಗಿ ತನ್ನ ಜೀವನ ನಡೆಸ್ಕೊಳ್ಳೋಕೆ ಸಾಧ್ಯ ಆಗ್ತಿದೆಯಾ, ಅದು ಇಂಪಾರ್ಟೆಂಟ್ ಇರೋದು ನಮಗೆ. ಗೌರ್ಮೆಂಟ್ ಅವ್ನಿಗೆ ಏನು ಗಳಿಸ್ತಾ ಇದ್ದಾನೆ ಅದರಲ್ಲಿ ಅವನು ತನ್ನ ಜೀವನ ಖುಷಿಯಾಗಿರೋಕ್ಕೆ ಸಾಧ್ಯ ಆಗ್ತಿದೆಯಾ, ಆ ಮಾನದಂಡ ಬೇಕು ನಮಗೆ. ಅದು ಬಿಟ್ಟು GDP ನಿನ್ನ 3rd ಆಯಿತು 4th ಆಯಿತು, ಇಲ್ಲ 3rd ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಎಕನಾಮಿಕಲ್ಲಿ ಹೇಳಿ, ಫೈನಾನ್ಷಿಯಲಿ ಹೇಳಿ ಖುಷಿ ಪಡಿ. ಆದರೆ ಅದರಿಂದ ಏನು ಸಾಮಾನ್ಯ ವ್ಯಕ್ತಿದೇನು ಜೀವನ ಚೇಂಜ್ ಆಗಲ್ಲ. ಅಲ್ಲಿ ಕಾನ್ಸಂಟ್ರೇಟ್ ಇರೋದು. ಮತ್ತೀಗ ಅದಕ್ಕೆ ಇನ್ನೊಂದು ನ್ಯೂಸ್ ನೋಡ್ತಿದ್ದಿರ್ತಾನೆ, ಎಲ್ಲ ಇಂಡಿಯಾದಿಂದ ವೆಲ್ತಿ ಯಾರ್ಯಾರಿದ್ದಾರೆ ಅಂದರೆ ಒಂದು ಸ್ವಲ್ಪ 1 ಕೋಟಿ 2 ಕೋಟಿ ಯಾರ್ದು ಇರುತ್ತೆ ಆದಾಯ, ಇಂಡಿಯಾ ಬಿಟ್ಟು ಹೋಗ್ತಿದ್ದಾರೆ ಸಿಂಪ್ಲಿ. ದುಬೈಗೆ ಈಗ ಹೇಳಿದಲ್ಲ ಎಕ್ಸಾಂಪಲು, ತುಂಬ ಜನ ದುಬೈಲಿರ್ತಾರೆ. ನಾರ್ಮಲ್, ಭಯಂಕರ ನಾರ್ಮಲ್ ಅದು. ದುಬೈಯಲ್ಲಿ ಹೋಗಿ ಯಾರೋ ಓಪನ್ ಆಗಿ ಟ್ವೀಟೇ ಮಾಡ್ಬಿಟ್ಟು ಹೋದ್ನಲ್ಲ, ಲೀವ್ ಇಂಡಿಯಾ ಅಂತ ಓಪನ್ ಆಗಿ ಟ್ವೀಟ್ ಮಾಡ್ಬಿಟ್ಟು ಹೋದ ಅವನು, ಯಾವ್ದೋ ಎಂಪ್ಲಾಯಿ. ಏನ್ ನೀವು ಕಟ್ಟೋದು ಇಷ್ಟಕ್ಕೆ, ನಿಮ್ಗೆ ಸಿಗೋದು ಇಷ್ಟಕ್ಕೆ, ಯಾಕಿರ್ತೀರಾ ಇಲ್ಲಿ ಅಂದವನು. ಕರೆಕ್ಟ್. ಯಾಕಂದರೆ ನಿಂಗೆ ಹೇಳ್ತಿದ್ಯಲ್ಲ, ಇಷ್ಟು ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿದ್ರು ಬೆನಿಫಿಟ್ ಏನು ಸಿಗ್ತದೆ? ಏನೂ ಇಲ್ಲ. ಸೊ ಐ ವಿಲ್ ಇದು ಹೆಂಗಂದರೆ ಲಾಸ್ಟ್ ಎಂಡ್ ಆಫ್ ದ ಡೇ ಏನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ, ಒಂದು ಡಿಸಿಷನ್ ಮೇಕಿಂಗ್ ಮಾಡ್ತಿದ್ದಾರೆ. ಹೆಲ್ತು, ನನಗೆ ಲೈಫ್ ಸ್ಟೈಲು, ನನಗೆ ಇದು ಖುಷಿ ಕೊಡ್ತಿದೆಯಾ ಇದು ಅಂತ ನೋಡಿ ಹೋಗ್ತಿದ್ದಾರೆ. ತುಂಬ ಜನ ಈಗ ದಿಲ್ಲಿಲಲ್ಲಿ ಇರೋರು ಕೋಟ್ಯಾಂತರ ರೂಪಾಯಿ ಗಳಿಸೋರು ಆ ವೆದರಲ್ಲಿ ಇರಬೇಕಾ? ಮತ್ತು ಸೊಲ್ಯೂಷನ್ ಏನು ಕಾಣ್ತಿದೆ ಅಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್ಗೆ ಪ್ರತಿ ವರ್ಷ ಅಕ್ಟೋಬರ್ ಟು ಡಿಸೆಂಬರ್ ಇರೋದೇ ಅದು. ಸೊ ಏನು ಸೊಲ್ಯೂಷನ್ ಕೊಡ್ತಿಲ್ಲ ಅಲ್ಲಿ ಗೌರ್ಮೆಂಟ್. ಲೋಕಲ್ ಗೌರ್ಮೆಂಟು ಕೊಡ್ತಿಲ್ಲ, ಸೆಂಟ್ರಲ್ ಗೌರ್ಮೆಂಟು ಕೊಡ್ತಿಲ್ಲ. ಸೊ ಒಬ್ಬನ ಯಾರಾದರೂ ಅಲ್ಲಿ ವ್ಯಕ್ತಿ ಇದ್ರೆ ಅವ್ನು ಫ್ರಸ್ಟ್ರೇಟಾಗಿ ಹೋಗ್ಬಿಡ್ತಾನೆ. ಹತ್ರ ದುಡ್ಡು ಇತ್ತು ಅಂದ್ರೆ ಹೋಗ್ಬಿಡ್ತಾನೆ ಆಬ್ವಿಯಸ್ಲಿ. ನಮ್ಮಂಥವ್ರಿದ್ರೆ ನಾವು ಎಲ್ಲಿ ಊರು ಸ್ವಲ್ಪ ಸೌತ್ ಇಂಡಿಯಾ ಸೈಡು ಎಲ್ಲಿ ಸೆಂಟ್ರಲ್ ದಿಲ್ಲಿ ಬಿಟ್ಟು ಓಡೋಗ್ಬಿಡ್ತಿದ್ವಿ, ಹೊರಗಡೆ ಎಲ್ಲೋ ಒಂದು ಮನೆ ಕಟ್ಕೊಂಡು ಆರಾಮಾಗಿರ್ತಿದ್ವಿ. ಇಂಡಿಯಾ ಮಟ್ಟಿಂದ ಹೋಗ್ತಿರ್ಲಿಲ್ಲ ಯಾವತ್ತು. ಆದರೆ ಕೆಲವೊಬ್ರು ಫ್ರಸ್ಟ್ರೇಷನ್ ಲೆವೆಲ್ ಹಂಗೆ ಇರುತ್ತೆ. ದೇ ಕ್ಯಾನ್, ಆಯಿತಾ, ದೇ ಕ್ಯಾನ್. ಸೊ ಹೋಗ್ಬಿಡ್ತಾರೆ. ಈಗ ಸುದ್ದಿ ಬಂದಿದೆಯಲ್ಲ, ವಿರಾಟ್ ಕೊಹ್ಲಿನೂ ಬಿಟ್ಟು ಹೋಗ್ತಾರೆ ಇಂಡಿಯಾ ಅಂತ. ಹಂಗೆ ಅಂತ ಆಲ್ರೆಡಿ ಲಂಡನ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ ಅಲ್ಲಿ. ದೇ ಕ್ಯಾನ್. ಅವ್ರದೆಲ್ಲ ನಾನು ನೀನು ವಿ ಮೇ ನಾಟ್, ಇನ್ನು ನಮ್ಗೆ ಹೋಗೋಕ್ಕಾಗಲ್ಲ, ಆಯಿತಾ. ಯಾವತ್ತು ನಮ್ಗೆ ಆ ಕೆಪಾಸಿಟಿ ಬರುತ್ತೆ, ಒಂದು ಸರ್ತಿ ತಲೆಯಲ್ಲೂ ಬರುತ್ತೆ ಯಾಕೆ ಹೋಗಬಾರ್ದು ಅನ್ನೋದಕ್ಕೊಂದು ಆನ್ಸರ್ ಹುಡುಕ್ಬೇಕಾಗುತ್ತೆ. ಹೋಗೋದು ಈಸಿ ಆಗುತ್ತೆ, ಯಾಕೆ ಹೋಗಬಾರ್ದು ಅನ್ನೋದು ಡಿಫಿಕಲ್ಟ್ ಆಗುತ್ತೆ. ಸೊ ಜನ ಹೋಗ್ತಾರೆ. ಇನ್ನೊಂದೇ, ನಮ್ಮ ಇಂಡಿಯಾದಲ್ಲಿ ಮಿಡಿಲ್ ಕ್ಲಾಸ್ ಸ್ವಲ್ಪ ಇದು ಜಾಸ್ತಿ ಇದೆ. ಮಿಡಿಲ್ ಕ್ಲಾಸ್ ಜನ ಅಂತಾನೆ ಜಾಸ್ತಿ. ಅಂದ್ರೆ ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ, ಅವನ ಹತ್ರ 10 ಲಕ್ಷ ಇರುತ್ತೆ, ಬಟ್ ಅವನಿಗೆ ಕಾರ್ ತಗೊಳಕ್ ಆಗಲ್ಲ. 10 ಲಕ್ಷ ಕೊಟ್ಟು ಕಾರ್ ತಗೋಬಹುದು,
ತಗೊಂಡ್ರೆ ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಇವಾಗ ಅಂತವ್ರಿಗೆ ಮೇನ್ ಆಗಿ ಪ್ರಾಬ್ಲಮ್ ಆಗಲ್ಲ. ಅವನೇನೋ ಆಸೆ ಇಟ್ಕೊಂಡು ಇವಾಗ ನನಗೊಂದು ಕಾರ್ ಬೇಕು ಅಂತ ಒಂದ್ 10 ಲಕ್ಷ ಕೂಡಿಡ್ತಾನೆ. ಆ 10 ಲಕ್ಷಕ್ಕೆ ಇವನ್ ಮತ್ತೆ ಟ್ಯಾಕ್ಸ್ ಕಟ್ಬೇಕು. ಟ್ಯಾಕ್ಸ್ ಕಟ್ತಾನ, ಮತ್ತೆ ಅವ್ನು ಕಾರ್ ತಗೋತಾನ, ಕಾರ್ ಮೇಲೆ ಅವನು ಸರ್ವಿಸು, ರೋಡ್ ಟ್ಯಾಕ್ಸು, ಟೋಲು ಎಲ್ಲ ಬಿತ್ತು ಅವನಿಗೆ. ಇನ್ನೇನಪ್ಪ ಮಿಡ್ಲ್ ಕ್ಲಾಸ್ ಅವ್ರು ಏನು ತಗೊಳಕ್ ಆಗದೇ ಇಲ್ಲ. ಹಂಗಂದ್ರೆ ಮಿಡ್ಲ್ ಕ್ಲಾಸ್ ಅವರು ಏನು ಒಂದು ನಾರ್ಮಲ್ ಲೈಫ್ ಇಂದ ಒಂದು ಸ್ಟ್ಯಾಂಡರ್ಡ್ ಲೈಫ್ ಬರಕ್ಕೆ ಆಗಲ್ಲ. ಅಲ್ಲೇ ಒದ್ದಾಡ್ಬೇಕು ಅವರು. ನಾನ್ ತಗೊಂಡ್ರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ, ತಗೊಳ್ಳಿಲ್ಲ ಅಂದ್ರೆ ನಾನು ಹಿಂದೆ ಉಳಿದ್ ಬಿಡ್ತೀನಿ, ನಾನು ಹಿಂಗೆ ಎದ್ ಬಿಡ್ತೀನಿ. ಆ ಒಂದು ಬಾಕ್ಸ್ ಅಲ್ಲಿ ಉಳ್ಕೊಂಡ್ಬಿಡ್ತಿದ್ದಾರೆ ಜನ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಮಿಡಿಲ್ ಕ್ಲಾಸ್ ಪೀಪಲ್ಸ್. ಯಾರು ದುಡ್ಡಿರೋರು ಯಾರು ಟ್ಯಾಕ್ಸ್ ಕಟ್ತಿಲ್ಲ. ಅರೆ ದುಡ್ಡಿರೋರೆಲ್ಲ ತೋರಿಸ್ತಾರೆ, ನಂದು ಇದಿದೆ, ಲೋನ್ ಇದೆ, ಅದಿದೆ, ನಂಗೆ ಇದ್ರಲ್ಲಿ ಎಕ್ಸಾಮ್ಷನ್ ಅದ್ರಲ್ಲಿ ಎಕ್ಸಾಮ್ಷನ್, ಡೊನೇಟ್ ಮಾಡ್ತಿದೀನಿ, ಇಂಥವೆಲ್ಲ ತಗೋತಾರೆ. ಈ ಮಿಡ್ಲ್ ಕ್ಲಾಸ್ ಅವ್ರು ಏನ್ ತೋರಿಸ್ತಾರೆ? ಅವ್ನು ದುಡಿಯೋದೇ ಅಷ್ಟು ದುಡ್ದಿರ್ತಾನೆ, ಏನ್ ತೋರಿಸ್ಬೇಕು ಅವನು? ಅವನಿನ್ ಚಾರಿಟಿ ಮಾಡಕ್ಕಾಗುತ್ತಾ? ಅವ್ನ್ ಚಾರಿಟಿ ಮಾಡಿದ್ರೆ ಅವನ್ನೇ ಮತ್ತೆ ಹೋಗಿ ನಿಂತ್ಕೋಬೇಕು ಅವ್ನ್ ಚಾರಿಟಿ ಇದ್ರಲ್ಲೇನೆ. ಅವನ್ಗೆ ಇನ್ನೊಬ್ಬ ಚಾರಿಟಿ ಮಾಡ್ಬೇಕಾಗುತ್ತೆ. ಈಗ ಅದಕ್ಕೆ ಈ ಟ್ಯಾಕ್ಸ್ ಹೆವಿಯಿಂದ ಎಷ್ಟಾಗಿದೆ ಅಂದರೆ ಎಲ್ಲರೂ ನೋಡಿದಾರೆ ಅನ್ಕೋತಾರೆ. ಲಾಸ್ಟ್ 2-3 ವರ್ಷದಲ್ಲಿ ಕಾರ್ ಸೇಲ್ಸ್ ಕಂಪ್ಲೀಟ್ಲಿ ಡೌನ್ ಆಗ್ತಾ ಇದೆ. ಕಾರ್ ಈಸ್ ಎ ರಿಕ್ವೈರ್ಮೆಂಟ್ ಕಮ್ ಲಕ್ಸರಿ. ಆಯಿತಾ, ಒಬ್ಬ ಮಿಡ್ಲ್ ಕ್ಲಾಸ್ ಅವನು ಏನು ಮಾಡ್ತಾನೆ, ಒಂದು 4 ಲಕ್ಷದ್ದು ಕಾರ್ ತೊಗೊಳಕ್ಕೆ ನೋಡ್ತಾನೆ. ಆಲ್ಟೋ ಟೈಪ್ದು ಆಲ್ಟೋ 800 ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ಆಯಿತಾ, ಹಾಗೆ ಹೋಗ್ತಾವೆ, ಹಂಗೆ ಇನೋವಾ ಫಾರ್ಚುನರ್ ತನಕ ಹೋಗ್ತಾವೆ, ದಟ್ ಡಿಫ್ರೆಂಟ್. ಆದರೆ ಯಾವಾಗ ನಿಮ್ಮ ಟ್ಯಾಕ್ಸದ್ದು ಹಾವಳಿನೇ ಜಾಸ್ತಿ ಆಯಿತು ಅಂದರೆ ಅವನ ತಲೆಯಲ್ಲಿ ಯೋಚನೆ ಬರುತ್ತೆ, ಯಾಕೆ ತೊಗೋಬೇಕಪ್ಪ, ನಾನು ಊಬರ್ ಮಾಡ್ಕೊಂಡ್ಬಿಡ್ತೀನಿ, ಅದ್ರದ್ದು ಬಡ್ಡಿಲೇ ಓಡಾಡ್ಬೋದು ಈ ವರ್ಷ ಅಂತ. ರಿಕ್ವೈರ್ಮೆಂಟ್ ಅವಾಗ ಅದು ಲಕ್ಸರಿ ಆಗಿಬಿಡುತ್ತೆ, ರಿಕ್ವೈರ್ಮೆಂಟ್ ಹೋಗ್ಬಿಡುತ್ತೆ. ಆಯಿತಾ, ಸೊ ಅದಕ್ಕೆ ಈಗ ಲಾಸ್ಟ್ 2-3 ವರ್ಷದಲ್ಲಿ ಕಾರ್ ಸೇಲ್ಸ್ ಇಲ್ಲ, ಬೈಕ್ ಸೇಲ್ಸು ಡೌನ್ ಆಗಿದೆ. ಬೈಕ್ ಏನಾಗುತ್ತೆ, ಇನ್ನೂ ಕನ್ಸಿಡರ್ಡ್ ಆ್ಯಸ್ ಡೈಲಿ ರಿಕ್ವೈರ್ಮೆಂಟ್. ಆಫೀಸ್ಗೆ ಹೋಗೋಕ್ಕೆ, ಮನೆ ಪಕ್ಕ ಹೋಗೋಕೆನ ಜನ 2 ವೀಲರ್ ಯೂಸ್ ಮಾಡ್ತಾರೆ. ಸೊ ಬೈಕ್ಸು 2 ವೀಲರ್ಸು ಇನ್ನೂ ಸೇಲ್ಸ್ ನಡೀತಾ ಇದೆ ಒಂದು ಲೆವೆಲ್ಗೆ. ಆಯಿತಾ, ಆದರೆ ಕಾರ್ ಸೇಲ್ಸ್ ಡೌನ್ ಆಗಿದೆ ಈ ವರ್ಷ. ಅಂತರೂ ಶೇರ್ ಮಾರ್ಕೆಟಲ್ಲಿ ಯಾರು ಇರ್ತಾರೋ ಜಾಸ್ತಿ ಐಡಿಯಾ ಇರುತ್ತೆ. ಎಲ್ಲರದ್ದು ಡೌನ್, ಕಾರ್ಸದ್ದು ಇದು ಡೌನ್ ಆಗಿದೆ ವ್ಯಾಲ್ಯೂಯೇಷನ್. ಅದಕ್ಕೆ ಮೇಡಮ್ ಅವರು ಸೆಕೆಂಡ್ ಹ್ಯಾಂಡ್ ಕಾರ್ ಮೇಲೂ ಬಂದ್ರು ಅನ್ಸುತ್ತೆ. ಇನ್ನು ಅಲ್ಲಿ ಸಿಕ್ತಿಲ್ಲ, ಇನ್ ಇದ್ರಲ್ಲಾದ್ರೂ ಹೋಗೋಣ ಅಂತ. ಇಷ್ಟೇ ನಮ್ ದೇಶದ ಕತೆ. ಮಾತಾಡ್ಬೋದು, ಹೊಡೆದಾಡ್ಬೋದು, ಮತ್ತೆ ನಾಳೆಯಿಂದ ನಮ್ಮದ್ ನಾವು ನೋಡ್ಕೊಂಡ್ರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಇರ್ತೀವಿ. ಎಲ್ಲಾರ್ದು ಹಂಗೆ. ನಮ್ ದೇಶ ಗ್ರೋತ್ ಆಗ್ಬೇಕು ಅಂದ್ರೆ ಬೆಸ್ಟ್ ಇನ್ಕಮ್ ಟ್ಯಾಕ್ಸ್ ತೆಗಿಬೇಕು. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಎಷ್ಟಿದ್ದಾರೆ ನಮ್ಮ ದೇಶದಲ್ಲಿ? 150 ಕೋಟಿ ಇರೋ ಜನದಲ್ಲಿ 3% ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ವಾ? ವೆರಿ ಸ್ಮಾಲ್ ಅಮೌಂಟ್ ತಾನೇ ಬರ್ತಿರೋದು ಲೆಕ್ಕದಲ್ಲಿ. ಲಾರ್ಜ್ ಅಮೌಂಟ್ ಬರ್ತಿದೆ. ಅದಕ್ಕೆ ಕ್ಯಾಶ್ ಕವಪ್ಪ ನಾವು ನಾವಿಲ್ಲದೆ ಅದಕ್ಕೆ ಅವರು ಪ್ರಾಬ್ಲಮ್ ಏನಂದರೆ, ಅವರು ಟ್ಯಾಕ್ಸ್ ಪೇಯರ್ಸ್ನ ಜಾಸ್ತಿ ಮಾಡೋಕ್ಕಿಂತ ಇರೋದ್ರನ್ನೇ ಹಿಂಡಬೇಕು ಅಂತ ಕೂತಿದ್ದಾರೆ. ಅದು ತಪ್ಪು. ಟ್ಯಾಕ್ಸ್ ಕಮ್ಮಿ ಮಾಡಿ. ಈಗಿರೋದು 15 ಲಕ್ಷದ ಅವ್ರೇನು ರೂಲ್ ಮಾಡಿದಾರಲ್ಲ, ಅವು 10-20 ವರ್ಷದಿಂದ ಅಪ್ಲೈ ಆಗಬೇಕಾಗಿತ್ತು. ಆಯಿತಾ, ಎಲ್ಲ 10-20 ವರ್ಷದಿಂದ ಅಪ್ಲೈ ಆಗಿದ್ದು ಪರ್ಸೆಂಟೇಜಸ್ಸು. ಆಯಿತಾ, ಈಗ 15 ಲಕ್ಷ ಒಂದು ನಾಮಿನಲ್ ಸ್ಯಾಲ್ರಿ ತನಕ ಬಂದುಬಿಟ್ಟಿದೆ. ಅದ್ರ ಮೇಲೆ 30% ಕಿತ್ಕೋತೀನಿ ಅಂದರೆ ಕಷ್ಟಕ್ಕೆ ಬಂದುಬಿಡುತ್ತೆ. ಆಯಿತಾ, ಇನ್ಫ್ಲೇಷನ್ ಕನ್ಸಿಡರ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆಯಿತಾ, ಟ್ಯಾಕ್ಸೇಷನ್ಗೂ ಅದು ಕನ್ಸಿಡರ್ ಆಗಬೇಕು. ಯಾಕಂದರೆ 15 ಲಕ್ಷ 1990s ಹೆಂಗಿತ್ತು, 15 ಲಕ್ಷ 2024 ಸೇಮ್ ಇಲ್ಲ. ಟ್ಯಾಕ್ಸ್ ರೇಟ್ಸು ನೀನು ಹಂಗೆ ಅದೇ ರೇಟಲ್ಲಿ ಬೋಳಿಸ್ತೀನಿ ಅಂದರೆ ಬಾಕಿ ಅಮೌಂಟು ವರ್ಕೌಟ್ ಆಗಲ್ಲ. ಸೊ ಅವ್ರ ಗೋಲ್ ಏನಿರಬೇಕು ಅಂದರೆ, ಯಾರು ಎಕ್ಸ್ಟ್ರಾ ಗಳಿಸ್ತಿದ್ದಾರೆ. ಯಾಕಂದರೆ 3%ಇಂದ 97% ಜನರದ್ದು ದುನಿಯಾ ನಡೆಯಲ್ಲ. ಆಯಿತಾ, ಅವ್ರ ಮನೆ ಮಟ್ಟ ನಡಿಬೇಕು ಅಂದರೆ ಬೇರೆ ಜನನೂ ಇದ್ದಾರೆ ಗಳಿಸೋರು. ಆಯಿತಾ, ಅವ್ರನ್ನೂ ಐಡೆಂಟಿಫೈ ಮಾಡಿ, ಅಟ್ಲೀಸ್ಟ್ ಯಾರು ಗಳಿಸ್ತಿದಾರಲ್ಲ ಅವ್ರನ್ನ ಹುಡುಕಿ ಎಕ್ಸ್ಟ್ರಾ ಮಾಡಿ. ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಒಂದು ಟ್ಯಾಕ್ಸ್ ಇಲ್ಲ ಅನ್ನೋದಿದೆ, ತೆಗೀರಿ. ಯಾಕಂದರೆ ಅಗ್ರಿಕಲ್ಚರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಗಳಿಸೋರು ಇದ್ದಾರೆ. ದೇರ್ ಈಸ್ ಎ ಮಾರ್ಕೆಟ್. ಸೊ ಅವ್ರು ದೊಡ್ಡವ್ರನ್ನ ಫಸ್ಟ್ ಅವ್ರನ್ನ ಅದರಿಂದ 3%ಇಂದ 5% ಆದರೂ ಮಾಡಿ. ಆಟೋಮೆಟಿಕ್ಲಿ ಅವ್ರದ್ದು ಇನ್ಕಮ್ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಬೇರೆ ಬೇರೆ ಹುಡುಕಿಂತ ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕೋ ಐಡಿಯಾಗಳು ತೆಗಿಯೋ ಅವಶ್ಯಕತೆ ಬರಲ್ಲ. ಆಯಿತಾ, ಸೊ ಟ್ಯಾಕ್ಸ್ ತುಂಬೋ ಜನರ ಇನ್ಕ್ರೀಸ್ ಮಾಡಿ ಅಂದರೆ ಆಟೋಮೆಟಿಕ್ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು. ಎಷ್ಟು ಈ ಟ್ಯಾಕ್ಸ್ ಪೇಯರ್ಸ್ಗಾದ್ರೂ
ಅದರಿಂದ ಬೆನಿಫಿಟ್ಸ್ ಸಿಗೋ ತರ ಏನಾದ್ರು ಮಾಡ್ಬೇಕು. ಹೌದು, ಅವಾಗ ಅದು ಖುಷಿಯಿಂದ ಮೇನ್. ಟ್ಯಾಕ್ಸ್ ಪೇ ಮಾಡಬೇಕು. ಜನ ಅವರೇ ಬಂದು ಖುಷಿಯಿಂದ ಟ್ಯಾಕ್ಸ್ ಪೇ ಮಾಡ್ಬೇಕು, ನಮ್ಗೆ ಬೆನಿಫಿಟ್ ಸಿಗ್ತೈತಪ್ಪ ಇಂಥದ್ದು ಗೌರ್ಮೆಂಟ್ ಕಡೆಯಿಂದ ಅಂತ ಕೆಲಸ ಮಾಡಲ್ಲ. ಅದಂತ ಬಂದು ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಏನು ಬೆನಿಫಿಟ್ ಸಿಗಲ್ಲ. ಅದರ ಒಂದು 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 ಏನೋ ಒಂದು ಕೊಡ್ಬೇಕು, ಅವಾರ್ಡ್ ಕೊಡಬೇಕು ರ್ಯಾಂಕಿಂಗಲ್ಲಿ. ಈ ವರ್ಷ ಇಷ್ಟು ರ್ಯಾಂಕ್ ಮಾಡಿದ, ನಿನ್ನ ರ್ಯಾಂಕ್ ಇದು ಅಂತ. ಅದು ಅದ್ ಕೊಡ್ತಿದ್ದಾರೆ ಅನ್ಸುತ್ತೆ. ಅದ್ ತಗೊಂಡು ಏನ್ ಮಾಡ್ಬೇಕು ಹೇಳಿ ಅವನು. ಹೆಂಗೆ ಗೊತ್ತಾ, ರ್ಯಾಂಕಿಂಗ್ ಅವಾರ್ಡ್ ಏನ್ ಕೊಡ್ತಾರೆ ಗೊತ್ತಾ, ಚೊಂಬ್ ಕೊಡ್ತಾರೆ ಅಷ್ಟೇ. ಏನು ಬೇಡಪ್ಪ, ನನಗೆ ವಿ ಐ ಪಿ ಎಂಟ್ರಿ ಗೌರ್ಮೆಂಟ್ ಆಫೀಸಲ್ಲಿ ಲೈನಲ್ಲಿ ನಿಂತ ವಿ ಐ ಪಿ ಎಂಟ್ರಿ ಕೊಡಿಸ್ಬಿಡಿ ಸಾಕು. ನಿಮ್ಮ ರ್ಯಾಂಕ್ ಇದ್ದಿದ್ಯಾ, ನೀವು ಮುಂದೆ ಬನ್ನಿ ಅಂತ ಅಷ್ಟಾದರೂ ಮಾಡಿ. ಲೈನಲ್ಲಿ ಇನ್ನೂ ನಿಲ್ತೀವಿ, ಅಟ್ಲೀಸ್ಟ್ ಅದಾದ್ರೂ ಕೊಡಿಸಿ. ಬೆಸ್ಟ್ ಇವರು ಎಜುಕೇಶನ್ ಪ್ಲಸ್ ಹೆಲ್ತ್ ಇವೆರಡು ಫ್ರೀಯಾಗಿ ಕೊಟ್ಬಿಟ್ರೆ ಎಲ್ಲ ಜನರಿಗೂ. ಈಗ ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನ್ ಬೇಕು, ಅವ್ರ ಮಕ್ಳನ್ನ ಸ್ಕೂಲಲ್ಲಿ ಓದಿಸ್ಬೇಕು, ಹೆಲ್ತ್ಗೆ ಅಂತ ದುಡ್ಡು ಸೇವ್ ಮಾಡಿ ಇಟ್ಕೊಳ್ತಾರೆ, ಮಕ್ಳಿಗೆ ಸ್ಕೂಲ್ಗೆ ಓದಕ್ಕೆ ಅಂತ ದುಡ್ಡು ಸೇವ್ ಮಾಡಿ ಇಟ್ಕೊಳ್ತಾರೆ. ಅದೆರಡನ್ನು ಫ್ರೀಯಾಗಿ ಕೊಟ್ರೆ ಅದೇ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. ಅದರಿಂದ ಇನ್ನು ಟ್ಯಾಕ್ಸ್ ಜಾಸ್ತಿ ಬರುತ್ತೆ ತಾನೇ ಸ್ಪೆಂಡ್ ಮಾಡಿದಾಗ. ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಮನೇಲಿ ಬೀರಲ್ಲಿ ಕೂತಿರೋ ಬದಲು ಮನಿ ಸರ್ಕ್ಯುಲೇಷನ್ ಆದ್ರೆ ಎಕಾನಮಿನೂ ಗ್ರೋತ್ ಆಗುತ್ತೆ, ಪ್ಲಸ್ ಟ್ಯಾಕ್ಸು ಬರುತ್ತೆ, ಗೌರ್ಮೆಂಟ್ಗೂ ಬೆನಿಫಿಟ್ಸ್ ಆಗುತ್ತೆ, ಪ್ಲಸ್ ಇವನ್ಗೂ ಬೆನಿಫಿಟ್ಸ್ ಆಯ್ತು. ಎಜುಕೇಶನ್ ಫ್ರೀ, ಸ್ಕೂಲ್ ಫ್ರೀ, ಹಾಸ್ಪಿಟಲ್ ಫ್ರೀ. ಆದ್ರೆ ಅದನ್ನೆಲ್ಲ ಮಾಡಲ್ಲ ಇವರು. ಇಲ್ದೇ ಇರೋದಕ್ಕೆಲ್ಲ ತಪ್ಪು ತಲೆ ಉಪಯೋಗಿಸ್ತಾರೆ. ಇಲ್ಲೇ ಇರೋದ ಬಾರ ಲಾಗ್ತೆ ಕರಿದಾ, ನೋವು ಲಾಗ್ತೆ ಬೀಚ, ಇದ್ನೇ ಮಾಡ್ಕೊಂಡ್ ಕೂತ್ಕೋತಾರೆ. ಅದಕ್ಕೆ ಹೇಳ್ತೀನಲ್ಲ, ಒಬ್ಬರೇ ಮಿನಿಸ್ಟ್ರು ತುಂಬಾ ವರ್ಷ ಇರಬಾರ್ದನ್ಲಿಕ್ಕೆ ಇದೇ ಪ್ರೈಮ್ ಎಕ್ಸಾಂಪಲ್ ಆಯ್ತಾ. ಅವ್ರ ಗೋಲು ಪ್ರತಿಯೊಬ್ಬರದು ನ್ಯಾರೋ ಮೈಂಡೆಡ್ ಆಗ್ಬಿಡ್ತಾರೆ. ನಮ್ದು ಗೋಲು ಟ್ಯಾಕ್ಸ್ ಕಲೆಕ್ಷನ್ ಅಂತ. ಅವ್ರ ಗೋಲು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲ, ಟ್ಯಾಕ್ಸ್ ಮ್ಯಾನೇಜ್ಮೆಂಟು. ಫೈನಾನ್ಷಿಯಲ್ ಮಿನಿಸ್ಟ್ರು ಟ್ಯಾಕ್ಸ್ ಬ್ಯಾಲೆನ್ಸ್ ಮಾಡ್ಬಿಟ್ಟು ಮಾಡ್ಬೇಕು, ಅದು ಗೋಲು. ಅವ್ರು ಬರೀ ಕಲೆಕ್ಷನ್ ಮೇಲೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಸಿಟ್ಟಾಗಿರೋದು ಶೇರ್ ಮಾರ್ಕೆಟ್ ಜನ. ಹೌದು, ಯಾಕಂದರೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ಗೋಸ್ಕರ ತುಂಬ ಜನ 10 ವರ್ಷ, ಯಾಕಂದರೆ ಕೆಲವೊಂದು ಶೇರ್ಸ್ ಇರ್ತವೆ, ಬ್ಲೂ ಚಿಪ್ ಶೇರ್ಸ್ 20 ವರ್ಷದಿಂದ ಇಟ್ಕೊಂಡಿರ್ತಾರೆ. ಅದ್ರ ಮೇಲೂ ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್ ಹಾಕ್ಬಿಟ್ರು. ಅದಕ್ಕೆ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆದ್ರಲ್ಲ. ಫಾರೆಸ್ಟ್ ಇನ್ವೆಸ್ಟರ್ಸ್ ಒಂದು ಲೆವೆಲಿಗೆ ಓಕೆ, ಅವ್ರಿಗೇನು ಅಷ್ಟು ಅಫೆಕ್ಟ್ ಆಗಲ್ಲ. ಆದರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಭಯಂಕರ ಪ್ರಾಬ್ಲಮ್ ಇರೋದು. ಯೋಚನೆ ಮಾಡು, ನೀನು ಒಂದು ಶೇರ್, ರಿಲಯನ್ಸ್ ಶೇರು ಒಂದು ಟೈಮಲ್ಲಿ 75 ಸ್ಟಾರ್ಟ್ ಆಗಿದ್ದು, 90s ತೊಗೊಂಡಿದ್ದೆ, ಇಲ್ಲಿ ತನಕ ಇಟ್ಕೊಂಡು ಕೂತಿದ್ದೆ, ನಂದು ರಿಟೈರ್ಮೆಂಟ್ ಫಂಡು ಇದು ಅಂತ. ಗೌರ್ಮೆಂಟ್ ಬಂದು ಅದ್ರ ಮೇಲೆ ಡೈರೆಕ್ಟ್ ನಾನು 12.5% ಟ್ಯಾಕ್ಸ್ ಬೇಕು ಅಂತಂದರೆ ಏನು ಮಾಡ್ತೀವಿ? ಅಂದರೆ 1 ಕೋಟಿ ಇತ್ತು ಅಂದರೆ 12.5 ಲಕ್ಷ ಡೈರೆಕ್ಟ್ ಟ್ಯಾಕ್ಸ್ ಕೊಡ್ತೀನಿ ನಾನು. 1 ಕೋಟಿ ಇತ್ತು ಅಂದರೆ ಗೌರ್ಮೆಂಟ್ ಏನು ಮಾಡಿದೆ, ಅದು 12.5 ಲಕ್ಷ ಡಿಸರ್ವ್ ಮಾಡೋಕ್ಕೆ ಟ್ಯಾಕ್ಸು. ರಿಸ್ಕ್ ನಂದು, ದುಡ್ಡು ನಂದು, ನೆಗೆಟಿವ್ ನಂದು ಲಾಸ್ ಆದರೆ ಗೌರ್ಮೆಂಟ್ ಕೊಡ್ತಾರಾ ನನಗೇನಾದರೂ? ಮತ್ತು ಅವ್ರಿಗೆ ಯಾಕೆ ಟ್ಯಾಕ್ಸ್ ಕೊಡ್ಬೇಕು? ನಾನು ನಿಜವಾಗ್ಲೂ ಶೇರ್ ಮಾರ್ಕೆಟಲ್ಲಿ ಟ್ಯಾಕ್ಸೇಷನೇ ಇರಬಾರ್ದು. ಇಟ್ಸ್ ಕೈಂಡ್ ಆಫ್ ನನ್ನ ಮೆಹನತ್ತಲ್ಲಿ ನಾನು ಮಾಡಿರೋದು, ನನ್ನ ಪ್ರಿಡಿಕ್ಷನ್. ಓಕೆ, ಇದು ಮೇಲೆ ಹೋಗುತ್ತೆ, ಮೇನಿಲ್ಲ, 10 ವರ್ಷ ನಾನು ಇಟ್ಕೊಂಡಿದ್ದೀನಿ. ಗೌರ್ಮೆಂಟ್ ನನಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತದ್ರಲ್ಲಿ? ಮತ್ತು ಅದ್ರಲ್ಲಿ ಟ್ಯಾಕ್ಸ್ಗೆ ಪ್ರತಿ ವರ್ಷ ನಾನು ಶೇರ್ ತೊಗೊಂಡೇ ಮಾರಿದೆ ಅಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತೆ. ಆಲ್ರೆಡಿ ನಾನು ಒಂದು ಶೇರ್ ತೊಗೊಂಡೆ ಅಂತಂದರೆ ಅದಕ್ಕೊಂದು ಟ್ಯಾಕ್ಸ್ ಹೋಗುತ್ತೆ. ಸೊ ಅವ್ರಿಗೆ ಯಾಕೆ ನನ್ನ ಈ ಅಟ್ಲೀಸ್ಟ್ ಶೇರ್ ಮಾರ್ಕೆಟಲ್ಲಿ ಅವ್ರಿಗೇನು ನಮ್ಗೇನು ಬೆನಿಫಿಟ್ ಕೊಟ್ಟಿದ್ದಾನೆ ಅಂತ ಅವ್ರಿಗೆ ಟ್ಯಾಕ್ಸ್ ಕೊಡಬೇಕು. ಅದಕ್ಕೆ ಸುಮ್ಮನೆ ಟ್ಯಾಕ್ಸ್ ವಸೂಲಿ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಿದ್ದಾರಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ಮುಗಿಯಲಾರದ ಪ್ರಾಬ್ಲಮ್ ಇದು, ಮುಗಿಲಾರದ ಕತೆ. ನೋಡೋಣ, ಈ ವರ್ಷ ಏನು ಟ್ಯಾಕ್ಸಲ್ಲಿ ತುಂಬ ಹವಾ ಮಾಡ್ತಿದ್ದಾರೆ. ನೋಡೋಣ, ಫೆಬ್ರವರಿ ಇನ್ನೊಂದು ತಿಂಗಳು ತಾನೆ ಪ್ರೆಸೆಂಟ್ ಮಾಡೇ ಮಾಡ್ತಾರೆ. ನೋಡೋಣ. ನನ್ನ ಪ್ರಕಾರ ಅಂತೂ ನಾನು ಬರೆದು ಕೊಡ್ತೀನಿ, ಈ ವರ್ಷ 0 ಚೇಂಜಸ್ಸು. ಯಾವಾಗ ಚೇಂಜ್ ಮಾಡ್ತಾರೆ ಅಂದರೆ, ಇನ್ನೊಂದು ವರ್ಷ ಇರುತ್ತೆ ಇಲೆಕ್ಷನ್ಗೆ, ಆವಾಗ ಬರುತ್ತೆ 2027, 2028 ಆವಾಗ ಚೇಂಜ್ ಆಗುತ್ತೆ. ಅದರಲ್ಲೂ ಏನು 1 ಲಕ್ಷ ರಿಬೇಟ್ ಕೊಡ್ತಾರೆ ಅಷ್ಟೇ, ಮತ್ತೆ ಮುಗೀತು ಅಷ್ಟೇ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಏನೂ ಮಾಡಬೇಡಿ. ಇದು ನಮ್ಮದು 10-15 ವರ್ಷದ ಎಕ್ಸ್ಪೀರಿಯೆನ್ಸು, ಟ್ಯಾಕ್ಸ್ ಬೋಳಿಸ್ಕೊಂಡಿರೋ ಎಕ್ಸ್ಪೀರಿಯೆನ್ಸು. ₹1 ಬೆನಿಫಿಟ್ ಸಿಗಲ್ಲ.